ಓಕೆ. ಸೊ ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಂತ ಕನ್ಫರ್ಮ್ ಮಾಡಿ. ಓಕೆ. ಕಾಣಿಸ್ತಿದೆಯಾ ಸ್ಕ್ರೀನ್? ಓಕೆ. ಸೊ ಇವಾಗ ನಾವು ನಿನ್ನೆ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವೋ, ಸೊ ಅದರಲ್ಲಿ ಏನಾದರೂ ಡೌಟ್ ಇದೆಯಾ ಯಾರಿಗಾದ್ರೂ? ಸೊ ಲೈಕ್ ಕಂಪನಿ ಕೋಡು, ಕಂಪನಿ ಬಿಸ್ನೆಸ್ ಏರಿಯಾ, ಫಂಕ್ಷನಲ್ ಏರಿಯಾ, ಸೆಗ್ಮೆಂಟು, ಕಂಟ್ರೋಲಿಂಗ್ ಏರಿಯಾ. ಸೊ ಕಂಟ್ರೋಲಿಂಗ್ ಏರಿಯಾ ನಾವು ಕ್ರಿಯೇಟ್ ಮಾಡಲಿಲ್ಲ ಅನ್ಸುತ್ತೆ. ಸೊ ಅದು ಫೀಲ್ಡ್ ಸ್ಟೇಟಸ್ ವೇರಿಯಂಟ್, ಫಿಸಿಕಲ್ ಇಯರ್ ವೇರಿಯಂಟ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸೊ ಚಾರ್ಟ್ ಆಫ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ ನಾವು. ಸೊ ಅಪ್ ಟು ಇಯರ್ ಇಲ್ಲಿ ಮಾಡ್ಬಿಟ್ಟು ಅಸೈನ್ ಮಾಡಿದ್ವಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ ಯಾರಿಗಾದ್ರೂ? ಯಾರಿಗಾದ್ರೂ ಡೌಟ್ ಇದ್ರೆ ಹೇಳಿ. ಸೊ ಡೌಟ್ನ ಡಿಸ್ಕಸ್ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಸರ್ ಇದು ನೀವು ಹೇಳಿ ಪ್ರಮೋದ್. ಸರ್ ಇದು ರಿಯಲ್ ಟೈಮ್ ವರ್ಕ್ ಮಾಡುವಾಗ ಸರ್ ಇದು ನಾವು ಸ್ಟೆಪ್ ಬೈ ಸ್ಟೆಪ್ ಇದೇ ತರ ಹೋಗ್ತೀವಾ? ಸಿ ರಿಯಲ್ ಟೈಮ್ ವರ್ಕ್ ಮಾಡುವಾಗೂ ಫಸ್ಟ್ ಕಂಪನಿನೇ ಕ್ರಿಯೇಟ್ ಮಾಡೋದು, ಆಮೇಲೆ ಕಂಪನಿ ಕೋಡ್. ಓಕೆ. ಸೊ ಅವೆಲ್ಲ ಏನಂದರೆ ನಿಮಗೆ ಮೇನ್ ಆರ್ಗನೈಸೇಷನಲ್ ಎಲಿಮೆಂಟ್ಸ್. ಓಕೆ. ಸೊ ಅವನ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರನೇ ಸೊ ನೆಕ್ಸ್ಟ್ ನೀವು ಅದನ್ನ ಇಂಟರ್ಲಿಂಕ್ ಮಾಡ್ತಾ ಹೋಗ್ತೀರಾ. ಸೊ ನಿಮಗೆ ಅದನ್ನೇ ಹೇಳಿದ್ದು ನಾನು ಇವಾಗ. ಸೊ ಫಸ್ಟ್ ನಾವೇನು ಮಾಡಿದ್ವಿ, ಕಂಪನಿ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ನಾವು ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಕಂಪನಿ ಕೋಡ್ನ ಕಂಪನಿಗೆ ಅಸೈನ್ ಮಾಡಿದ್ವಿ. ಸೊ ಇದೇ ಥರ ಏನು ಮಾಡ್ತೀವಿ ಗೊತ್ತಾ, ನಾವು ಏನೇನು ಆರ್ಗನೈಸೇಷನ್ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಅದು ಒಂದು ಕಂಪನಿ ಕೋಡ್ ಸ್ಪೆಸಿಫಿಕ್ ಇರುತ್ತೆ. ಸೊ ಇನ್ನೊಂದು ಕಂಟ್ರೋಲಿಂಗ್ ಸ್ಪೆಸಿಫಿಕ್ ಇರುತ್ತೆ. ಕಂಪನಿ ಕೋಡ್ ಸ್ಪೆಸಿಫಿಕ್ ಇರೋದನ್ನೆಲ್ಲ ಕಂಪನಿ ಕೋಡ್ಗೆ ಅಸೈನ್ ಮಾಡ್ತೀವಿ. ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್ ಇರೋದನ್ನ ಕಂಟ್ರೋಲಿಂಗ್ ಏರಿಯಾಗೆ ಅಸೈನ್ ಮಾಡ್ತೀವಿ ಅಷ್ಟೇ. ಓಕೆ. ಸೊ ಎಲ್ಲದಕ್ಕೂ ಇಂಟರ್ಲಿಂಕ್ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಇದೇ ಥರ ಕಾನ್ಫಿಗರೇಷನ್ ಮಾಡೋದು ನಾವು. ಓಕೆ. ಸೊ ನೀವು ಇದೇ ಥರ ಕಾನ್ಫಿಗರೇಷನ್ ಮಾಡಬೇಕು. ಆಮೇಲೆ ನೀವು ರಿಯಲ್ ಟೈಮಲ್ಲಿ ನೀವು ಫಸ್ಟ್ಗೆ ಕಂಪನಿ ಕೋಡ್ ಕ್ರಿಯೇಟ್ ಮಾಡಿ ಆಮೇಲೆ ಕಂಪನಿ ಕ್ರಿಯೇಟ್ ಮಾಡ್ಬೋದು. ಬಟ್ ಅಸೈನ್ ಮಾಡಬೇಕಾದ್ರೆ ಫಸ್ಟು ಕಂಪನಿ ಕೋಡ್ ಇರಲೇಬೇಕು. ಆ ಥರ ಕಂಪನಿ ಕೋಡ್ನ ಫಸ್ಟ್ ಕ್ರಿಯೇಟ್ ಮಾಡ್ಬೋದು. ಬಟ್ ಅಸೈನ್ ಮಾಡಬೇಕಾದ್ರೆ ಕಂಪನಿ ಬೇಕಲ್ವಾ? ನೀವು ಹೆಂಗೆ ಮಾಡಿದ್ರು ಅಸೈನ್ ಮಾಡಬೇಕಾದ್ರೆ ಅದಕ್ಕೆ ಎರಡಕ್ಕೂ ಇಂಟರ್ಲಿಂಕ್ ಮಾಡಬೇಕಾದ್ರೆ ಎರಡು ಎಲಿಮೆಂಟ್ ಇರಬೇಕು ಅಷ್ಟೇ. ಎರಡು ಎಲಿಮೆಂಟ್ ಡಿಫೈನ್ ಆಗಿರಬೇಕು. ಆ ಥರ ಅರ್ಥ ಆಯ್ತಾ? ಸರ್ ಅಂದ್ರೆ ಇವಾಗ ನೀವು ಯೂಸ್ ಮಾಡ್ತಿದ್ರಲ್ಲ ಇವಾಗ ಟಾಟಾ ಅಂತ ಫಾರ್ ಎಕ್ಸಾಂಪಲ್, ಈಗ ಟಾಟಾ 1, ಟಾಟಾ 2 ಈ ತರ ಲೈಕ್ ಬಿಸ್ನೆಸ್ ವೇರಿಯಂಟ್ ಮತ್ತೆ ಇವಾಗ ಎಲ್ಲದಕ್ಕೂ ಫಂಕ್ಷನಲ್ ಏರಿಯಾದಕ್ಕೆಲ್ಲ ಮಾಡಿದ್ರಲ್ಲ, ಇದೆಲ್ಲ ಇದು ಆಸ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಲ್ಲಿ ಅವರು ಹೌದು. ನಾವು ಬಿಸ್ನೆಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಏನಂತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಕಂಪನಿ ನೇಮ್ ಏನಿದೆಯೋ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಬಹುದು. ಬಟ್ ನೀವು ಶಾರ್ಟ್ ಟರ್ಮ್ ಅಲ್ಲಿ ಯಾವ ತರ ಕರಿತೀರಾ ಅಂತ, ಅಂದ್ರೆ ಶಾರ್ಟ್ ಇದರಲ್ಲಿ ಯಾವ ಥರ ಕರಿತೀರಾ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ರೆಫರ್ ಮಾಡಬೇಕು. ಸೊ 5 ಕ್ಯಾರೆಕ್ಟರ್ಸ್ನ ಹಾಕ್ಬೋದು. ಸೊ ನೀವೇನು ಅಪ್ಲೈ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಅವ್ರು ಫಾರ್ ಎಕ್ಸಾಂಪಲ್ ಡಿಜಿಟ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 1000, 2000 ಆ ಥರ ಮಾಡ್ಬೋದು. ಬಟ್ ಕಂಪನಿ ನೇಮ್ನ ಯಾವತ್ತೂ ಅವರು ಸೊ ಕ್ಯಾರೆಕ್ಟರ್ ವೈಸೇ ಕೊಡ್ತಾರೆ ಆಲ್ಮೋಸ್ಟ್. ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು TCS ಇದೆ ಅಲ್ವಾ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ. ಓಕೆ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನೋದನ್ನ ಫುಲ್ ಹಾಕೋದಕ್ಕಾಗಲ್ಲ, ನಾವು 5 ಕ್ಯಾರೆಕ್ಟರ್ ಅಷ್ಟೇ ಅಲೋ ಮಾಡೋದು ಇಲ್ಲಿ. ಓಕೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, TCS ಅನ್ನೋದನ್ನ ತೊಗೊಂಡು ಆಮೇಲೆ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ PT ತಗೊಂಡು TCS PT ಅಂತ ಮಾಡ್ಕೋಬಹುದು. ಅದು ಕಂಪನಿ. ಓಕೆ. ಸೊ ಅದ್ರ ಅಂಡರಲ್ಲಿ ಕಂಪನಿ ಕೋಡ್. ನಾವು ಅವ್ರಿಗೆ ಏನು ಮಾಡ್ತೀವಿ ಗೊತ್ತಾ, ಜಸ್ಟ್ ಅಪ್ರೋಚ್ ನಾವು ಹೆಂಗೆ ಮಾಡಬೇಕು ಅಂದರೆ, ಸರ್ ಈ ಥರ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಒಂದು ಯೂನಿಕ್ ಕೋಡ್ ಬೇಕು. ಸೊ ಯೂನಿಕ್ ಕೋಡ್ಗೆ ನೀವೇನು ಮೆನ್ಷನ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀರಾ ಅದನ್ನೇ ಮೆನ್ಷನ್ ಮಾಡ್ತೀವಿ ಅಂತ ಅವ್ರನ್ನ ಕೇಳ್ಬಿಟ್ಟು ನಾವು ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಕಂಪನಿ ಕೋಡ್ ಯಾವಾಗಲೂ ಅಷ್ಟೇ 4 ಡಿಜಿಟ್ಸ್ ಆರ್ ಕ್ಯಾರೆಕ್ಟರ್ಸ್ ತೊಗೊಳುತ್ತೆ. ಸೊ ಅದನ್ನು ಅವ್ರಿಗೆ ಹೇಳ್ಬೇಕು. ಸೊ 4 ಕ್ಯಾರೆಕ್ಟರ್ಸ್ ತೊಗೊಳುತ್ತೆ. ವೆದರ್ ಅವ್ರು 1000 ಅಥವಾ 1110, ಸೊ ಈ ಥರ 4 ಕ್ಯಾರೆಕ್ಟರ್ಸ್ ಯಾವ ಥರ ಇಟ್ಕೋಬೋದು ಅವರು, 2000, 3000 ಅಥವಾ TATM, ಓಕೆ, ಅಥವಾ SGRE. ಕೆಲವೊಂದು ಕಂಪನಿ ನೇಮ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಎಕ್ಸಾಂಪಲ್ಗೆ. ಓಕೆ. ಸೊ ಆ ಥರ ಯಾರು ಬೇಕಾದ್ರೂ ಇಟ್ಕೋಬೋದು 4 ಕ್ಯಾರೆಕ್ಟರ್ಸ್. ಸೊ ಎಲ್ಲರೂ ಅದೇ ಎಷ್ಟು ಕ್ಯಾರೆಕ್ಟರ್ಸ್ ಕಂಬೈನ್ ಮಾಡ್ಬೋದು. ಇವಾಗ ನಾನು ಮಾಡಿದ್ನಲ್ವ ಅಲ್ಲಿ TAT1 ಮಾಡಿದ್ದೀನಿ, TAT2 ಮಾಡಿದ್ದೀನಿ, ಮಾಡ್ಬೋದು, ಖಂಡಿತ ಮಾಡ್ಬೋದು. ಸರ್ ಅಂದ್ರೆ ಇವಾಗ ಕಂಟ್ರೋಲಿಂಗ್ ಏರಿಯಾ, ಚಾರ್ಟ್ ಆಫ್ ಅಕೌಂಟ್ ಪ್ರತಿಯೊಂದಕ್ಕೂ ಎಲ್ಲಾನೇ ರಿಯಲ್ ಟೈಮ್ ಅಲ್ಲಿ ಅವರೇ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಅಲ್ಲಿ ಎಲ್ಲದೂ ಅಂತಲ್ಲ. ಫಸ್ಟ್ ನೀವು ಬ್ಲೂ ಪ್ರಿಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ನಿಮಗೆ ಥಿಯರಿಟಿಕಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಫಸ್ಟ್ ಅವ್ರಿಗೆ ಹತ್ರ ಏನು ಅವ್ರಿಗೆ ಆಸ್ ಪರ್ ಕಂಪನಿ ರಿಕ್ವೈರ್ಮೆಂಟ್ ಏನಿದೆ ಅಂತ ನಾವು ಫಸ್ಟು ಗ್ಯಾದರ್ ಮಾಡ್ಕೊತೀವಿ, ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಅಂತ. ಸೊ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆದ ತಕ್ಷಣ ನಾವು ಅವರಿಗೆ ಏನೇನು SAPಲಿ ಇನ್ಕ್ಲೂಡ್ ಆಗ್ಬೋದು, ಯಾವ್ಯಾವ ಚಾಲೆಂಜಸ್ ಇದೆ, ಸೊ ಯಾವ ಥರ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀವಿ ನಾವು ಅವ್ರ ಬಿಸ್ನೆಸ್ನ ನಮ್ಮದು SAPಗೆ ಇನ್ಕ್ಲೂಡ್ ಮಾಡೋದಕ್ಕೆ. ಸೊ ಅದನ್ನ ಕಂಪ್ಲೀಟ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು. ಓಕೆ. ಸೊ ಅವಾಗ ಅವ್ರಿಗೆ ಏನಾಗುತ್ತೆ, ಓಕೆ ಈ ಥರ ವರ್ಕ್ ಆಗುತ್ತೆ SAP ಸಿಸ್ಟಮಲ್ಲಿ ಅಂತ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ಅವರು, ನಿಮಗೆ ಏನೇನು ಅವ್ರದ್ದೇನು ಸ್ಟ್ರಕ್ಚರ್ ಏನಿದೆ, ಆರ್ಗನೈಸೇಷನ್ ಸ್ಟ್ರಕ್ಚರು, ಅದನ್ನು ಅವರು ನಿಮಗೆ ಒಂದು ಥಿಯರಿ ನೋಟ್ಸ್ ಥರ ಕೊಡ್ತಾರೆ. ಏನೇನಿದೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಥಿಯರಿ ನೋಟ್ಸ್, ಅಥವಾ ಅವ್ರದ್ದು ಏನು ಆಲ್ರೆಡಿ ಲೆಗಸಿ ಏನಿದೆಯೋ ಅದನ್ನು ಕೊಡ್ತಾರೆ. ಲೆಗಸಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೊಡ್ತಾರೆ. ಅಂದ್ರೆ ಸರ್ ನಮ್ಮ ಹತ್ರ ಏನಾದ್ರು ಕ್ವಶನ್ ಈ ತರ ಫಾರ್ಮ್ಯಾಟ್ ಇರುತ್ತೆ ಇದೇ ತರ ಡೀಟೇಲ್ಸ್? ಇಲ್ಲ. ಸಿ ಫಾರ್ಮ್ಯಾಟ್ ಅಂತ ಏನಿಲ್ಲ. ಸೊ ನಿಮಗೆ ಒಂದು ಐಡಿಯಾ ಇರಬೇಕು ಅಷ್ಟೇ. ಫಾರ್ಮ್ಯಾಟ್ ಅಂತ ಏನಿಲ್ಲ, ಅವ್ರು ಕೊಡ್ತಾರೆ ನಿಮಗೆ ಆರ್ಕಿಟೆಕ್ಚರ್. ನೀವೊಂದು ಸ್ಟ್ರಕ್ಚರ್ ಅಂದರೆ ಯಾವ ಥರ ಡಿಸೈನ್ ಮಾಡ್ತೀರಾ,
ಫಾರ್ ಎಕ್ಸಾಂಪಲ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಯಾವ್ದಾದ್ರು ಸ್ಟ್ರಕ್ಚರ್ ತೋರಿಸ್ತೀನಿ ನಿಮ್ಗೆ ಎಕ್ಸಾಂಪಲ್, ಓಕೆನಾ? ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಆರ್ಗನೈಸ್ ಸ್ಟ್ರಕ್ಚರ್ದು ಒಂದು ಯಾವ್ದಾದ್ರು ಒಂದು ನಿಮಗೆ ಕಂಪ್ಲೀಟ್ ಒಂದು ಫಾರ್ಮೆಟ್ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಏನಿಲ್ಲ, ಜಸ್ಟ್ ಸ್ಟ್ರಕ್ಚರ್ನ ಡಿಸೈನ್ ಮಾಡ್ತಾರೆ ಅಷ್ಟೇ. ಇಲ್ಲೊಂದು ಕಂಪನಿ ಕೋಡ್ಗೆ ಒಂದು ಬಾಕ್ಸ್ ಹಾಕ್ಬಿಟ್ಟು ಕಂಪನಿ ಕೋಡ್ ಕಂಪನಿ ಅಂಡರ್ಲಿ ಎಷ್ಟು ಕಂಪನಿ ಕೋಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಫಾರ್ ಎಕ್ಸಾಂಪಲು ಇದೊಂದು ಕಂಪನಿ ಕೋಡ್ ಅಂದ್ಕೊಳ್ಳಿ. ಸೊ ಇವಾಗ TITMA ತೊಗೊಂಡ್ಬಿಡ್ತೀನಿ. ಸೊ ನಮ್ಮದು TITAT ಅಲ್ವಾ ಕಂಪನಿ, ಇದು TITAT ಕಂಪನಿ, ಓಕೆನಾ? ಸೊ ಇದ್ರ ಅಂಡರಲ್ಲಿ 3 ಕಂಪನಿ ಬರುತ್ತೆ ಅಂದ್ಕೊಳ್ಳಿ. TATM ಒಂದು ಬರುತ್ತೆ, ಟಾಟಾ ಮೋಟರ್ಸು. ನೆಕ್ಸ್ಟ್ TCS ಪ್ರೈವೇಟ್ ಲಿಮಿಟೆಡ್ ಅಲ್ವಾ? ಸೊ ನಾನು TCS ತಂದ್ಬಿಟ್ಟು ಹಾಕ್ತೀನಿ, ಓಕೆ? ಸೊ ಇದೇ ಥರ ಟಾಟಾ ಸೋಲಾರ್ಸ್ ಅಂದ್ಕೊಳ್ಳೋಣ, ಓಕೆ? ಫಾರ್ ಎಕ್ಸಾಂಪಲ್ ಟಾಟಾ ಸೋಲಾರ್ಸ್ಗೆ TATS ಹಾಕ್ತೀನಿ. ಸೊ ಈ ಥರ 3 ಕಂಪನಿ ಬರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಬಿಸ್ನೆಸ್ ಏರಿಯಾ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲು ಇದಕ್ಕೆ 2 ಬಿಸ್ನೆಸ್ ಏರಿಯಾ, ಇದಕ್ಕೆ TITMಗೆ 2 ಬಿಸ್ನೆಸ್ ಏರಿಯಾ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಗೊತ್ತಾ, ಕರ್ನಾಟಕದ ಹಾಕಿರ್ತೀನಿ, ಓಕೆ? ಕರ್ನಾಟಕ ಒಂದಿದೆ. ಸೊ ನೆಕ್ಸ್ಟು ತೆಲಂಗಾಣ ಅಂದ್ಕೊಳ್ಳಿ, ತೆಲಂಗಾಣ ಒಂದಿದೆ. ಸೊ ಇದು TITMಗಿದೆ. ಸೊ ಅದೇ ಥರ ಇದನ್ನು ಇಲ್ಲಿ ಹಾಕ್ಬಿಡ್ತೀನಿ. ಸೊ ಡಿಸೈನ್ ಅಂದರೆ ಸುಮ್ಮನೆ ಅವ್ರು ಒಂದು ಇದಕ್ಕಷ್ಟೇ ಡಿಸೈನ್ ಮಾಡೋದು. ಸೊ ಇದರಲ್ಲಿ ನೀವು ಫಾರ್ಮ್ಯಾಟ್ ಇದೇ ಥರ ಫಾಲೋ ಮಾಡಬೇಕು ಆ ಥರ ಏನಿಲ್ಲ. ನೋಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಓಕೆ ಈ ಥರ ಕಾಣುತ್ತೆ ನಮ್ಮದು ಸಿಸ್ಟಮ್ ಸರ್ವರ್, ಈ ಥರ ಡಿಸೈನ್ ಮಾಡ್ತಾರೆ ಅನ್ನೋ ಥರ ಇರಬೇಕು. ಸ್ವಲ್ಪ ಪ್ರೊಫೆಷನಲ್ ಆಗಿರ್ಬೇಕು ಅಷ್ಟೇ, ಓಕೆ? ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದು ಬಂದ್ಬಿಟ್ಟು ಸೇಮ್ ಇದರಲ್ಲೂ ಡಿಫ್ರೆಂಟ್, ಈ ಕಂಪನಿಲೂ ಡಿಫ್ರೆಂಟ್ ಬಿಸ್ನೆಸ್ ಏರಿಯಾ ಇದೆ. ಸೇಮ್ ಅದೇ ಸ್ಟೇಟ್ಸ್ಗಿದೆ ಅಂದರೆ ಸೇಮ್ ಅದೇ ಸ್ಟೇಟ್ಸ್ನ ಮತ್ತೆ ಆ್ಯಡ್ ಮಾಡ್ಕೊಂತಾರೆ, ಓಕೆ? ಸೊ ಈ ಥರ ಸೇಮ್ ಬಿಸ್ನೆಸ್ ಏರಿಯಾ, ಡಿಫ್ರೆಂಟ್ ಬಿಸ್ನೆಸ್ ಏರಿಯಾ ಅಥವಾ ಏನೇನಿರುತ್ತೆ ಎಕ್ಸಾಂಪಲ್ ಅವ್ರದ್ದು ರಿಕ್ವೈರ್ಮೆಂಟು, ಸೊ ಆ ಥರ ನಾವು ಡಿಸೈನ್ ಮಾಡ್ಬಿಟ್ಟು ಕೊಡ್ತೀವಿ ಅವ್ರಿಗೆ. ಸೊ ಇದರಲ್ಲಿ ಮತ್ತೆ ಡಿವಿಷನ್ಸ್ ಬರುತ್ತೆ, ಸಬ್ ಡಿವಿಷನ್ಸ್ ಬರುತ್ತೆ, ಓಕೆ? ಸೊ ಯಾವುದೇ ಕಂಪನಿ ಆದ್ರೂ ಡಿವಿಷನ್ನು, ಸಬ್ ಡಿವಿಷನ್ಸು, ಬ್ರಾಂಚಸ್ಸು, ಆಮೇಲೆ ಅವ್ರದ್ದು ಸೇಲ್ಸ್, ಮಾರ್ಕೆಟಿಂಗ್ಸ್ ಎಲ್ಲ ಇರುತ್ತಲ್ವ ಯೂನಿಟ್ಸು. ಸೊ ಆ ಥರ ಎಲ್ಲ ಏನೇನು ಯೂನಿಟ್ಸ್ ಇರುತ್ತೆ ಅದೆಲ್ಲ ಯಾವ ಥರ ನಾವು SAP ಸಿಸ್ಟಮಲ್ಲಿ ಡಿಸೈನ್ ಮಾಡ್ಬೋದು ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಬಿಸ್ನೆಸ್ ಓನರ್ಸ್ಗೆ. ಅರ್ಥ ಆಯ್ತಾ ಸರ್? ಅಂದ್ರೆ ಇವಾಗ ಒಂದು ಗ್ರೂಪ್ ಆಫ್ ಕಂಪನಿಲಿ ಮಲ್ಟಿಪಲ್ ಕಂಪನೀಸ್ ಬರುತ್ತೆ. ಸೊ ಈಗ ನಾವು ಅಟ್ ಎ ಟೈಮ್ ನಾವು ಒಂದ್ರ ಜೊತೆಗೇನೆ ಎಲ್ಲಾನು ಬೇಸಿಕ್ ಇಂದ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ಬೇಕಾ, ಇಲ್ಲ ಒಂದು ಅವ್ರೆಲ್ಲರೂ ಒಂದೇ ಸಲ ಮಾಡಿ ಅಂತಂದ್ರೆ ಅದಕ್ಕೆ ತಕ್ಕನ ಬಜೆಟ್ ಕೌಂಟ್ ಮಾಡ್ತಾರೆ. ಇವಾಗ ಒಂದು ಕಂಪನಿ ಕೋಡ್ಗೆ ಮಿನಿಮಮ್ ಒಂದು 100 crore ಬಜೆಟ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ 100 crore ಬಜೆಟ್ ಇದೆ. ಅವ್ರದ್ದು ಒಂದು 10 ಕಂಪನಿ ಇದೆ, ಡಿಫ್ರೆಂಟ್ ಕಂಪನಿ. 10 ಕಂಪನಿಗೆ 100 crore ಬಜೆಟ್ ಅಂದರೆ ಎಷ್ಟಾಗೋಯ್ತು ಅಲ್ವಾ? 1000 crore ಆಗೋಯ್ತು. 1000 crore ಕಂಪನಿ ಪೇ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ ಒನ್ ಶಾರ್ಟಲ್ಲಿ. ಸೊ ಅದಕ್ಕೆ ಏನು ಮಾಡ್ತಾರೆ ಅವರು, ಫಸ್ಟ್ ಒಂದು ಕಂಪನಿ ಇಂಪ್ಲಿಮೆಂಟ್ ಮಾಡ್ತಾರೆ, ಇಷ್ಟೆಲ್ಲ ವರ್ಕ್ ಆಗ್ತಿದೆ, ಸಾಫ್ಟ್ವೇರ್ ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ಇನ್ನೊಂದು ಕಂಪನಿ ಕೋಡ್ಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಆ ಥರ ಇರುತ್ತೆ. ಎಲ್ಲರೂ ಒಂದು ಲಿಮಿಟೆಡ್ ಇರುತ್ತೆ, ಎಲ್ಲ ಬಜೆಟ್ ಮೇಲೆ ಡಿಸೈಡ್ ಆಗೋದು. ಅದೆಲ್ಲ ಕಂಪ್ಲೀಟ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ. ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾಗೆ ಟಾಟಾ ಮೋಟರ್ಸ್ ಅವರು ಫಸ್ಟ್ ಇಂಡಿಯಾಗೆ SAP ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಬೇರೆ ಕಂಪ್ನಿ ಬಿಡಿ, ಒನ್ಲಿ ಟಾಟಾ ಮೋಟರ್ಸ್ ತೊಗೊಂಡಾಗ ಟಾಟಾ ಮೋಟರ್ಸಲ್ಲಿ ಇಂಡಿಯಾಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅವ್ರದ್ದು ಫಾರಿನಲ್ಲೆಲ್ಲ ಇದೆ, ಬಟ್ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಬಜೆಟು ಒಂದು 50 crore 100 crore ಇದೆ ಅಂದ್ಕೊಳ್ಳಿ, ಇಂಡಿಯಾ ಬಿಸ್ನೆಸ್ನ SAP ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ. ಅದಾದಮೇಲೆ ನೆಕ್ಸ್ಟು ಅದೇ ಕಂಪನಿಗೆ, ಸೇಮ್ ಅದೇ ಕಂಪನಿ ಕೋಡ್ಗೆ TITMಗೆ ಬೇರೆ ಇನ್ನೊಂದು ಕಂಟ್ರಿಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಬಿಸ್ನೆಸ್ನ ಅಂದರೆ ಅವಾಗ ರೋಲ್ಔಟ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಮಾಡಲ್ಲ. ಸೇಮ್ ಕಂಪನಿ ಕೋಡ್ಗೆ ಬೇರೆ ಕಂಟ್ರಿ ಬಿಸ್ನೆಸ್ನ ಅಡಾಪ್ಟ್ ಮಾಡ್ಕೊತಾ ಇದ್ರೆ ರೋಲ್ಔಟ್ ಅಂತ ಮಾಡ್ತಾರೆ. ಅದೇ ಡಿಫ್ರೆಂಟ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಅದು ಇಂಪ್ಲಿಮೆಂಟೇಷನ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ. ಸೊ ಅದೇ ಥರ ಕಂಪನಿ ಕೋಡ್ ಅಂದರೆ ಬೇರೆ ಕಂಪನಿಗೆ ಮಾಡ್ತಿದ್ದೀರಾ ಪರ್ಟಿಕ್ಯುಲರ್ ಆಗಿ, ಅಂದರೆ ಟಾಟಾ ಮೋಟರ್ಸ್ ಬಿಟ್ಬಿಟ್ಟು ಬೇರೆ ಮಾಡ್ತಿದ್ದೀರಾ ಅಂದರೆ. ಸೊ ಆ ಥರ ಇರುತ್ತೆ. ಸೊ ಅವರು ಒಂದೊಂದು ಕಂಪನಿಗೂ ಡಿಫ್ರೆಂಟ್ ಪ್ರಾಜೆಕ್ಟ್ ಇರುತ್ತೆ, ಓಕೆ? ಸೊ ಅದ್ರ ಬೇಸ್ ಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ರಿಯಲ್ ಟೈಮಲ್ಲಿ ಯಾವ್ದಾರೋ ಒಂದು ಪ್ರಾಜೆಕ್ಟ್ ನಿಮಗೆ ಸ್ಟಾರ್ಟಿಂಗ್ ಸಿಕ್ಕಿದಾಗ ಒಳಗಡೆ ಹೋದರೆ ಫಸ್ಟ್ ನಿಮಗೆ ಇದೆಲ್ಲ BPP ಡಾಕ್ಯುಮೆಂಟ್ಸು, ಇದೆಲ್ಲ ನಿಮಗೆ ಆರ್ಕಿಟೆಕ್ಚರು ಎಲ್ಲ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಸೊ ಅವ್ರು ಸುಮ್ಮನೆ ಬ್ಲೈಂಡಾಗಿ ಯಾರು ಇದು ಮಾಡಲ್ಲ, ಓಕೆ? ನೀವು ಆಲ್ರೆಡಿ ಸೀನಿಯರ್ ಕನ್ಸಲ್ಟೆಂಟು ಅಥವಾ ಲೀಡ್ ಕನ್ಸಲ್ಟೆಂಟ್ ಪೊಸಿಷನಲ್ಲಿ ಇದ್ದರೆ ಮಾತ್ರನೇ ನಿಮಗೆ ಆರ್ಕಿಟೆಕ್ಚರ್ನ ನೀವೇ ಡಿಸೈನ್ ಮಾಡಬೇಕಾಗುತ್ತೆ, ಬ್ಲೂ ಪ್ರಿಂಟ್ಸ್ನ ನೀವೇ ಡಿಸೈನ್ ಮಾಡಬೇಕಾಗುತ್ತೆ, ಓಕೆ? ಸೊ ದಟ್ ಟೈಮ್ ಆ್ಯಕ್ಚುಲಿ ಯು ಹ್ಯಾವ್ ಟು ಪ್ರಿಪೇರ್ ದ ಬ್ಲೂ ಪ್ರಿಂಟ್ಸ್ ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್, ಓಕೆ? ಟಿಲ್ ದ ಟೈಮ್ ನೋ ವರೀಸ್. ನೀವೆಲ್ಲ ಇವಾಗ ಹೋಗೋದೆಲ್ಲ ನೀವು ಫ್ರೆಷರ್ ಆಗೋದ್ರೆ ನೀವು ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಹೋಗ್ತೀರಾ, ಇಲ್ಲ ಟ್ರೈನಿಂಗ್ ಕನ್ಸಲ್ಟೆಂಟ್ ಅಂತ ಹೋಗ್ತೀರಾ. ಸೊ ನೀವು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋಗ್ತೀರಾ ಸ್ವಲ್ಪ ಅಂದರೆ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿರ್ತೀರಾ, ಇಲ್ಲ ಕನ್ಸಲ್ಟೆಂಟ್ ಲೆವೆಲ್ಗೆ ಹೋಗ್ತೀರಾ. ನಿಮ್ಮನ್ನು ಯಾರನ್ನು ಡೈರೆಕ್ಟ್ ಸೀನಿಯರ್ ಕನ್ಸಲ್ಟೆಂಟ್ಗೆ ಹೋಗೋ ಅಂತ ಕ್ಯಾಂಡಿಡೇಟ್ಸ್ ಯಾರು ಇಲ್ಲ ಇರಲಿ, ನಿಮ್ಗೆ ಗೊತ್ತಾ? ನಾನು ಪ್ರಕಾರ. ಸೊ ನೀವು ಆ ಥರ ಹೋಗ್ತೀನಿ ಅಂದರೆ ನಿಮಗೆ ಹೆವಿ ಚಾಲೆಂಜ್ ಇರುತ್ತೆ, ಓಕೆ? ಸೊ ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ನಿಮ್ಮ ಕನ್ಸಲ್ಟೆಂಟ್ ಲೆವೆಲ್ಗೆ ಅಪ್ ಟು ಕನ್ಸಲ್ಟೆಂಟ್ ಲೆವೆಲ್ಗೆ ಏನು ನಾಲೆಜ್ ಬೇಕೋ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಸೀನಿಯರ್ ಕನ್ಸಲ್ಟೆಂಟ್ ಲೆವೆಲ್ಗೆ ಏನು ನಾಲೆಜ್ ಬೇಕೋ ನಾನು ಅದನ್ನ ಇಲ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ನೀವು SAPನೇ ಅರ್ಥ ಮಾಡ್ಕೊಳ್ಳಲ್ಲ, ತುಂಬ ಕಷ್ಟ ಆಗುತ್ತೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. ಸೊ ನಾನು ಅದಕ್ಕೆ ತುಂಬ ಸಿಂಪ್ಲಿಫೈ ಮಾಡಿದ್ದೀನಿ ಕಾನ್ಸೆಪ್ಟ್ಸ್ನೆಲ್ಲ, ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ಅಷ್ಟೇ, ಓಕೆ? ಸೊ ಇದು ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ನೋ ಸರ್. ಓಕೆ.
ಸೊ ಇವಾಗ ಇಷ್ಟನ್ನ ಕ್ರಿಯೇಟ್ ಮಾಡಿದ್ವಿ. ಇವಾಗ ನಾನು ಹೇಳಿದೆ ಕಂಪನಿ ಅಂದಮೇಲೆ ಒಂದು ಕಂಪನಿಗೆ ಸೊ ಯಾವ ಥರ ನಾವು ಜಿ ಎಲ್ ಅಕೌಂಟ್ಸ್ ಆಗಲಿ ಸೊ ಇವನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು. ಸೊ ನಮಗೆ ಒಂದು ಜಿ ಎಲ್ ಅಕೌಂಟ್ಸ್ ಯಾವುದೋ ಒಂದು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಯಾವುದೋ ಒಂದು ಡೆಬಿಟ್ ಕ್ರೆಡಿಟ್ ನೀವು ಟ್ರಾನ್ಸಾಕ್ಷನ್ಸ್ ಪೋಸ್ಟ್ ಮಾಡಬೇಕು ಸಿಸ್ಟಮಲ್ಲಿ ಅಂದರೆ ಸೊ ನಿಮಗೆ ಅವಾಗ ಜಿ ಎಲ್ ಅಕೌಂಟ್ ಬೇಕೇ ಬೇಕು ಅಲ್ವಾ. ಸೊ ಇವಾಗ ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೀ ರಿಕ್ವೆಸಿಟ್ಸ್ ಅಂತ ಇರುತ್ತೆ. ಸೊ ನೀವು ಜಿ ಎಲ್ ಅಕೌಂಟ್ನ ಡೈರೆಕ್ಟಾಗಿ ಹೋಗ್ಬಿಟ್ಟು ಜಿ ಎಲ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಕೆಲವೊಂದು ಪ್ರೀ ರಿಕ್ವೆಸಿಟ್ಸ್ ಇರುತ್ತೆ. ಸೊ ಅದು ಏನೇನು ಪ್ರೀ ರಿಕ್ವೆಸಿಟ್ಸ್ ಅಂತ ಇವಾಗ ನಾನು ಸಿಸ್ಟಮಲ್ಲಿ ತೋರಿಸ್ತೀನಿ. ಓಕೆ, ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಸರ್. ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಡಾಟಾ ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಅದೇ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. 5Gನೇ ಇದೆ ಬಟ್ ಅದು ಸ್ಟಿಲ್ ಏನಕ್ಕೆ ಸ್ಲೋ ಇದೆ. ತುಂಬ ಬ್ರೇಕ್ ಆಗ್ತಿದೆಯಾ ವಾಯ್ಸು? ಕೇಳಿಸ್ತಾನೆ ಇಲ್ವಾ? ಕೇಳಿಸ್ತಾನೆ ಇಲ್ವಾ? ತುಂಬ ಬ್ರೇಕ್ ಆಗ್ತಾ ಇದೆ ವಾಯ್ಸು. ಹಾ ಸರ್, ಅವಾಗ ಬ್ರೇಕ್ ಆಗ್ತಿದೆ. ಅಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ಹೇಳಿ, ನಾನು ಬೇಕಾದರೆ ನಾನು ಜಸ್ಟ್ ಇದು ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಇದು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಓಕೆ ಸರ್ ಅಂದರೆ ನಾನು ಮಾತ್ರ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಸುಮ್ಮನೆ ನಿಮ್ಗೆ ಮತ್ತೆ ಡಿಸ್ಟರ್ಬ್ ಆಗ್ಬೋದು. ನಿಮ್ಗೆ ಓಕೆ ಅಂದರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ, ಕನ್ಫರ್ಮ್ ಮಾಡಿ ನನಗೆ. ಓಕೆನಾ? ತುಂಬ ಬ್ರೇಕ್ ಆಗ್ತಿದೆ ಸರ್ ಅಂದರೆ ಪರವಾಗಿಲ್ಲ, ನಾನು ನೆಕ್ಸ್ಟ್ ಕ್ಲಾಸಲ್ಲೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕನ್ಫರ್ಮ್ ಮಾಡಿ. ಸೊ ಸ್ಟಿಲ್ ಓಕೆ ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್, ಇವಾಗ ನೀವು ಎಕ್ಸ್ಪ್ಲೈನ್ ಮಾಡುವಾಗ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಸರ್. ಓಕೆ, ತುಂಬಾ ಬ್ರೇಕ್ ಆಗ್ತಿದೆ. ಅಲ್ಲ ಇವಾಗ ಕರೆಕ್ಟ್ ಆಗಿದೆಯಾ ಅಥವಾ ಏನಾದರೂ? ತುಂಬಾ ಬ್ರೇಕ್ ಆಗ್ತಾ ಇತ್ತು ಸರ್ ನೀವು ಎಕ್ಸ್ಪ್ಲೈನ್ ಮಾಡುವಾಗ. ಓಕೆ, ಸೊ ಇವಾಗ ನೀವು ಮಾತಾಡ್ತಿದ್ರೆ ನಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ಬಟ್ ಅವಾಗಲೇ ನೀವು ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರುವಾಗ ತುಂಬಾ ಬ್ರೇಕ್ ಆಗ್ತಾ ಇತ್ತು. ಓಕೆ ಓಕೆ ಸೊ ನೋ ಇಶ್ಯೂ. ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಇದನ್ನೆಲ್ಲ ಕಂಪ್ಲೀಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಮೇ ಬಿ ನಿಮ್ಗೆ ರೆಕಾರ್ಡಿಂಗ್ಸಲ್ಲೂ ಸಿಗುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ನನಗೆ ಹೇಳಿ, ಯಾಕೆಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದರೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸುಮ್ಮನೆ ನಿಮ್ಗೆ ಒಂದು ಕ್ಲಾಸ್ ವೇಸ್ಟ್ ಆಗೋದು ಬೇಡ. ಸೊ ನನಗೆ ಹೇಳಿ, ಕ್ಲಿಯರಾಗಿ ಹೇಳಿ. ಸೊ ನೀವು ಓಕೆ ಅಂದರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾವು ಓಕೆ ಓಕೆ ಸೊ ಕಂಟಿನ್ಯೂ ಮಾಡಲಾ ಹಂಗಾದ್ರೆ? ಯಾರಾದರೂ ಕನ್ಫರ್ಮ್ ಮಾಡಿ ಕಂಟಿನ್ಯೂ ಅಂತ ಅಟ್ಲೀಸ್ಟ್ ಹಾಕಿ ಚಾಟಲ್ಲಿ, ಹಂಗಿದ್ರೆ ಕಂಟಿನ್ಯೂ ಮಾಡ್ಬಿಡಿ. ಓಕೆ, ಎಸ್ ಸರ್ ಅಂತ ಹಾಕಿ. ಕಂಟಿನ್ಯೂ ಮಾಡ್ಬೋದು ಸರ್, ಮಾಡಿ. ಓಕೆ ಫೈನ್, ಥ್ಯಾಂಕ್ ಯು. ಓಕೆ, ಸೊ ಇವಾಗ ನಾನು ನಿಮಗೆ ನಾನು ಹೇಳಿದೆ ಸುಮಾರು ಕೆಲವೊಂದು ಪ್ರೀ ರಿಕ್ವೆಸಿಟ್ಸ್ ಇರುತ್ತೆ ಅಂತ ಹೇಳಿದೆ, ರೈಟ್? ಸೊ ಅದರಲ್ಲಿ ಏನೇನು ಪ್ರೀ ರಿಕ್ವೆಸಿಟ್ಸು ಅಂತ ನೋಡೋಣ. ಓಕೆ, ಸೊ ಇದಕ್ಕೆ ನಿಮಗೆ ಆ್ಯಕ್ಚುಲಿ ಟಿ ಕೋಡು ಇದೆ, ನೀವು ಡೈರೆಕ್ಟ್ ಆ್ಯಕ್ಸೆಸ್ ಕೂಡ ಮಾಡ್ಬೋದು. ನಾವು ಸ್ಟಾರ್ಟಿಂಗ್ ಪ್ರೀ ರಿಕ್ವೆಸಿಟ್ಸ್ ಏನಿದೆ ಅನ್ನೋದಕ್ಕೆ. ಬಟ್ ನಿಮಗೆ ನಾನು ಪಾತ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಕ್ಕೆ ಪಾತಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಸೊ ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಸೊ ಪಾತಲ್ಲಿ ಯಾವ ಥರ ನಾವು ಲೈಕ್ ಕಾನ್ಫಿಗರೇಷನ್ಸ್ನ ಪಾತ್ ಹೋಗ್ತೀವಿ, ಓಪನ್ ಮಾಡ್ತೀವಿ ಅಂತ ಅವಾಗ ಗೊತ್ತಾಗುತ್ತೆ. ಸೊ ಲೆಟ್ ಮೀ ಓಪನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಲೆಜರ್ ಅಕೌಂಟಿಂಗ್. ಸರ್, ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರಾಫಿಟ್ ಸೆಂಟರ್ ಮತ್ತೆ ಕಾಸ್ಟ್ ಸೆಂಟರ್ ಇಲ್ಲ? ಹಾಂ, ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್ ಅದು ಸರ್, ಅದು ನೀವು ಮಾಡ್ಲಿಲ್ಲ, ಅದು ಕ್ರಿಯೇಟ್ ಮಾಡ್ಲಿಲ್ಲ. ಅದು ಮಾಡ್ತೀನಿ. ಅದೆಲ್ಲ ಮಾಡಬೇಕು. ಅದೆಲ್ಲದಕ್ಕೂ ಇಂಟರ್ಲಿಂಕ್ ಇರುತ್ತೆ, ಅದನ್ನು ಮಾಡ್ತೀನಿ. ಅದನ್ನ ಮಾಡಿಬಿಟ್ಟೇ ನಿಮಗೆಲ್ಲ ಕಂಟಿನ್ಯೂ ಮಾಡೋದು. ಓಕೆ, ಸೊ ನಾನು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿಲ್ಲ. ಏನಕ್ಕೆ ಅಂದರೆ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿಲ್ಲ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಇದೊಂದು ಹೈಲೈಟ್ ಮಾಡಿಬಿಡ್ತೀವಿ. ಓಕೆ, ಸೊ ನಾವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕಾಗೋದು. ಓಕೆ, ಸೊ ನಮಗೆ ಇಲ್ಲಿ ಹಾಕಿರ್ತೀನಿ. ಸೊ ನಮಗೆ ಅಟ್ಲೀಸ್ಟ್ ಸೊ ಇವೆರಡು ನಾವು ಮಾಡಿಲ್ಲ. ಓಕೆನಾ? ಪ್ರಾಫಿಟ್ ಸೆಂಟರ್ ಮಾಡಿಲ್ಲ, ಕಂಟ್ರೋಲಿಂಗ್ ಏರಿಯಾ ಮಾಡಿಲ್ಲ. ಓಕೆ, ಸೊ ಮಾಡ್ತೀನಿ, ಎರಡನ್ನೂ ಮಾಡ್ತೀನಿ. ಬಟ್ ಅದಕ್ಕೆ ಸ್ವಲ್ಪ ಇಂಟರ್ಲಿಂಕ್ಸ್ ಇದೆ. ಸೊ ಅದನ್ನ ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತೀನಿ ನಿಮಗೆ. ಯಾಕೆಂದರೆ
ಈಗ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಕಂಟ್ರೋಲಿಂಗ್ ಏರಿಯಾ ಬೇಕು. ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡೋದಕ್ಕೆ ಫಿಸ್ಕಲ್ ಇಯರ್ ವೇರಿಯಂಟ್ ಬೇಕು. ಸೊ ಫಿಸ್ಕಲ್ ಇಯರ್ ವೇರಿಯಂಟ್ನ ನಾನು ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಅದನ್ನು ಕ್ರಿಯೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಪ್ರಾಫಿಟ್ ಸೆಂಟರ್ ಮಾಡ್ತೀನಿ. ಓಕೆ ಓಕೆ. ಸೊ ಇವಾಗ ನಾವು ಅಕೌಂಟಿಂಗ್ ಗ್ರೂಪ್ಸ್ ಸೊ ಅಕೌಂಟ್ ಗ್ರೂಪ್ದು ರಿಕ್ವೈರ್ಮೆಂಟ್ ಏನು? ಸೊ ಅಕೌಂಟಿಂಗ್ ಗ್ರೂಪ್ ಏನಕ್ಕೆ ಮಾಡ್ತೀವಿ, ನಾವು ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ನಾವು ಏನು ಮಾಡ್ತೀವಿ, ಸಿಸ್ಟಮಲ್ಲಿ GL ಅಕೌಂಟ್ಸ್ನ ಮೇಂಟೈನ್ ಮಾಡ್ತೀವಿ. ಸೊ ಅದ್ರ ಗ್ರೂಪಿಂಗ್ಸ್ನ ಮಾಡೋದಕ್ಕೆ, GL ಅಕೌಂಟ್ ಗ್ರೂಪ್ಸ್ನ ಮೇಂಟೈನ್ ಮಾಡೋದಕ್ಕೆ ಅಕೌಂಟಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಡಿಫೈನ್ ಮಾಡ್ತೀವಿ ಸಿಸ್ಟಮಲ್ಲಿ. ಓಕೆ. ಸೊ ಅದಕ್ಕೆ ನಾವು T ಕೋಡ್ ಕೂಡ ಯೂಸ್ ಮಾಡ್ಬೋದು, OBD4. ಬಟ್ ನಾನು ನಿಮಗೆ ಈ ಪಾತ್ ತೋರಿಸ್ತಾ ಇದ್ದೀನಿ. ಓಕೆ. ಸೊ ಪಾತ್ ನೆನ್ಪಿಟ್ಕೊಳ್ಳಿ. ಸೊ ಈ T ಕೋಡ್ ಈಸ್ ಓಕೆ, ಬಟ್ ಸ್ಟಿಲ್ ನೀವು ಪಾತ್ ನೆನ್ಪಿಟ್ಕೊಳ್ಳಿ. T ಕೋಡ್ನ ಇಲ್ಲ. ಸೊ ಇದು T ಕೋಡ್ ಆಕ್ಸೆಸ್ ಮಾಡ್ತೀವಿ. ಓಕೆ. ಸೊ ಪಾತ್ ನಿಮಗೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಸೊ ಫೈನಾನ್ಷಿಯಲ್ ಫಸ್ಟು ನೀವು SIMGಗೆ ಹೋಗ್ತೀರಾ. SIMGಗೆ ಹೋದ ತಕ್ಷಣ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋದ್ಮೇಲೆ ಜನರಲ್ ಲೆಜರ್ ಅಕೌಂಟಿಂಗ್. ಸೊ ಜನರಲ್ ಲೆಜರ್ ಅಕೌಂಟಿಂಗ್ ಹೋದ್ಮೇಲೆ ಮಾಸ್ಟರ್ ಡೇಟಾ. ಓಕೆ. ಸೊ ಮಾಸ್ಟರ್ ಡೇಟಾ ಹೋದ್ಮೇಲೆ ಇಲ್ಲಿ GL ಅಕೌಂಟ್ಸ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡಿ. ಸೊ GL ಅಕೌಂಟ್ ಓಪನ್ ಮಾಡಿದ ತಕ್ಷಣ ಪ್ರಿಪ್ರೇಷನ್ಸ್. ಸೊ ಪ್ರಿಪ್ರೇಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಡಿಫೈನ್ ಗ್ರೂಪ್ ಅಂತ ಬರುತ್ತೆ. ಸೊ ಇಲ್ಲಿದೆ ಡಿಫೈನ್ ಅಕೌಂಟಿಂಗ್ ಗ್ರೂಪ್ ಅಂತ. ಸೊ ಈ ಡಿಫೈನ್ ಅಕೌಂಟಿಂಗ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಓಪನ್ ಆಗುತ್ತೆ ಅಕೌಂಟಿಂಗ್ ಗ್ರೂಪ್ಸ್ ಯಾವ್ಯಾವ ಆಲ್ರೆಡಿ ಪ್ರೀವಿಯಸ್ಲಿ ಯಾರ್ಯಾರು ಕ್ರಿಯೇಟ್ ಮಾಡಿರ್ತಾರೋ ಸೊ ಅಕೌಂಟಿಂಗ್ ಗ್ರೂಪ್ಸ್. ಸೊ ನಮಗೆ ನಮ್ಮ ರಿಕ್ವೈರ್ಮೆಂಟ್ ಮೇಲೆ ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಬರುತ್ತೆ ಅಂತ, ನೀವು ಆನ್ಸರ್ ಮಾಡ್ಬೋದು, ನಿಮಗೂ ಐಡಿಯಾ ಬರುತ್ತೆ. ಓಕೆ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಓಕೆ. ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ನಾವು ಚಾರ್ಟ್ ಆಫ್ ಅಕೌಂಟ್ಸ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ಅಲ್ವಾ? ಸೊ ನಮಗೆ ಎಕ್ಸಾಂಪಲ್ ಇಲ್ಲಿ ನೋಡಿ, ಚಾರ್ಟ್ ಆಫ್ ಅಕೌಂಟ್ಸ್ ಆಲ್ರೆಡಿ TATM ಅಂತ ಕ್ರಿಯೇಟ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್. ಓಕೆ. ಸೊ ಈ ಚಾರ್ಟ್ ಆಫ್ ಅಕೌಂಟ್ಗೆ ಕ್ರಿಯೇಟ್ ಮಾಡೋಣ. ಸೊ ನಮ್ಮದು TATM ಕರೆಕ್ಟ್. ಸೊ ಇದು ಚಾರ್ಟ್ ಆಫ್ ಅಕೌಂಟ್. ಸೊ ನೆಕ್ಸ್ಟ್ ಅಕೌಂಟಿಂಗ್ ಗ್ರೂಪ್. ಸೊ ನೀವು ಅಕೌಂಟಿಂಗ್ ಗ್ರೂಪ್ಗೆ ಸೊ ಸೇಮ್ 4 ಕ್ಯಾರೆಕ್ಟರ್ಸು ಅಥವಾ 4 ಏನಾದ್ರೂ ನೇಮಿಂಗ್ ಕನ್ವೆನ್ಷನ್ನ ಕೊಟ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಅಕೌಂಟಿಂಗ್ ಗ್ರೂಪ್ಸು P&Lಗೆ ಬೇರೆ ಅಕೌಂಟ್ಸ್ ಬರುತ್ತೆ, ಬ್ಯಾಲೆನ್ಸ್ ಶೀಟ್ಗೆ ಬೇರೆ ಅಕೌಂಟ್ಸ್ ಬರುತ್ತೆ. ಓಕೆ. ಸೊ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಮೇ ಬಿ ಐಡಿಯಾ ಇರುತ್ತೆ P&L ಏನು ಬರುತ್ತೆ ಅಂತ, ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಬರುತ್ತೆ ಅಂತ. ಓಕೆ. ಸೊ ಯಾರ್ಯಾರು ಹೇಳ್ತೀರಾ, ಆನ್ಸರ್ ಮಾಡ್ತೀರಾ? P&L ಏನೇನು ಅಕೌಂಟಿಂಗ್ ಗ್ರೂಪ್ಸ್ ಇರುತ್ತೆ, ಏನೇನು GLs ಬರ್ಬೋದು ಅಂತ. P&L ಏನು ಬರ್ಬೋದು, ಬ್ಯಾಲೆನ್ಸ್ ಶೀಟಲ್ಲಿ ಏನು ಬರ್ಬೋದು? Okay, so mainly expenses. P&L means profit and loss account, right? So profit, either profit or loss. Okay, that means expense or revenue, correct? So revenue ಬರುತ್ತೆ ಗ್ರೂಪ್, ಇಲ್ಲ ಎಕ್ಸ್ಪೆನ್ಸಸ್ ಗ್ರೂಪ್ ಬರುತ್ತೆ, ಎರಡೇ ಗ್ರೂಪ್ ಬರೋದು. ಓಕೆನಾ? ಸೊ ಎರಡು ಗ್ರೂಪ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಬರುತ್ತೆ? assets and liabilities. ಎಕ್ಸಾಕ್ಟ್ಲಿ. ಸಿ ಅಸೆಟ್ ಅಂಡ್ ಲಯಬಿಲಿಟೀಸ್ ಬರುತ್ತೆ. Prepaid expense, ಎಸ್ ಎಸ್ prepaid expense and outstanding. ಕರೆಕ್ಟ್. ಸೊ ಇವಾಗ ನಿಮಗೆ ಮೈನ್ ಗ್ರೂಪಿಂಗ್ ಬಂದ್ಬಿಟ್ಟು ನಾನು ಹೇಳಿದೆ P&L ಅಲ್ಲಿ ಬಂದ್ಬಿಟ್ಟು ನಿಮಗೆ ಮೈನ್ ಗ್ರೂಪಿಂಗು ಒಂದು ರೆವಿನ್ಯೂ ಬರುತ್ತೆ, ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆ. ಸೇಮ್ ಅದೇ ಥರನೇ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಮೈನ್ ಗ್ರೂಪಿಂಗ್ ಬಂದ್ಬಿಟ್ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರುತ್ತೆ. ಸೊ ಅಸೆಟ್ಸ್ ಅಂಡರಲ್ಲಿ ತುಂಬ ಬರುತ್ತೆ, ನಿಮ್ಗೆ ಐಡಿಯಾ ಇರುತ್ತೆ. ಲಯಬಿಲಿಟೀಸ್ ಅಂಡರಲ್ಲಿ ತುಂಬ ಬರುತ್ತೆ. ಹೆಂಗೆ ಅಂದರೆ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಓಕೆ. ಆ್ಯಂಡ್ ಮೈನ್ ಲಯಬಿಲಿಟೀಸ್ ಬರುತ್ತೆ, ಶಾರ್ಟ್ ಟರ್ಮ್ ಲೋನ್ಸ್, ಲಾಂಗ್ ಟರ್ಮ್ ಲೋನ್ಸ್ ಆ ಥರ ಎಲ್ಲ ಬರುತ್ತಲ್ವಾ? ಸೊ ಅದು ಆ ಲಯಬಿಲಿಟೀಸ್ ಕೂಡ ಬರುತ್ತೆ. ಆಮೇಲೆ ನಿಮಗೆ ರಿಟರ್ನ್ ಅರ್ನಿಂಗ್ಸ್ ಅಕೌಂಟು, ರಿಸರ್ವ್ಸ್ ಆಫ್ ಸರ್ಪ್ಲಸ್ ಎಲ್ಲ ಬರುತ್ತೆ ಲಯಬಿಲಿಟೀಸಲ್ಲಿ. ಸೊ ಆಮೇಲೆ ನಿಮಗೆ ಬಂದ್ಬಿಟ್ಟು ನಿಮಗೆ ಕ್ರೆಡಿಟರ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಬರುತ್ತೆ ಲಯಬಿಲಿಟೀಸಲ್ಲಿ. ಓಕೆ. ಸೊ ಅದೇ AP ಅಕೌಂಟ್ಸ್ ಪೇಬಲ್ ಮಾಡ್ತೀವಲ್ವಾ? ಸೊ ಆ ಪ್ರೊಸೆಸ್ ಎಲ್ಲ ನಿಮಗೆ ಏನಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಸೇಮ್ ಅದೇ ಥರನೇ ಇವಾಗ ಅಕೌಂಟ್ಸ್ ರಿಸೀವೇಬಲ್ಲು, ದೆನ್ ನಿಮಗೆ ಡೆಟಾರ್ಸು, ಅಸೆಟ್ಟು. ಓಕೆ. ಸೊ ಇದೆಲ್ಲ ಏನಾಗುತ್ತೆ, ಸೊ ಇದೆಲ್ಲ ಅಸೆಟ್ಸ್ ಅಂದರೆ ಫರ್ನಿಚರ್ಸು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸು, ಕ್ಯಾಶು, ಬ್ಯಾಂಕು. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಸೊ ನಿಮಗೆ ಅಸೆಟ್ ಸೈಡಲ್ಲಿ ಬರುತ್ತೆ, ಕರೆಕ್ಟ್. ಆ್ಯಂಡ್ ಅದರಲ್ಲಿ ನಿಮಗೆ ಸೊ ನಾನ್ ಕರೆಂಟ್ ಅಸೆಟ್ಸ್ ಆರ್ ಅದರ್ ಕರೆಂಟ್ ಅಸೆಟ್ಸ್ ಆರ್ ಕರೆಂಟ್ ಅಸೆಟ್ಸ್, ಸೊ ಈ ಥರ ಮಲ್ಟಿಪಲ್ ಗ್ರೂಪಿಂಗ್ಸ್ ಬರುತ್ತೆ. ಸೊ ಇದು ಅಷ್ಟೇ ಬೇಸ್ಡ್ ಆನ್ ಬಿಸ್ನೆಸ್ ರಿಕ್ವೈರ್ಮೆಂಟ್. ಓಕೆ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಸೊ ಅದ್ರ ಮೇಲೆ ನಾವು ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತೀವಿ. ಕೆಲವೊಂದು ಬಿಸ್ನೆಸ್ಸಲ್ಲಿ ತುಂಬ ಅಕೌಂಟಿಂಗ್ ಗ್ರೂಪ್ಸ್ನ ಫಾಲೋ ಮಾಡ್ತಾರೆ, ಪ್ರತಿಯೊಂದಕ್ಕೂ ಅಕೌಂಟಿಂಗ್ ಗ್ರೂಪ್ಸ್ ಫಾಲೋ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಕಂಪನಿಯಲ್ಲಿ ತುಂಬ ಸಿಂಪ್ಲಿಫಿಕೇಶನ್ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ, ಸೊ ಸಿಂಪಲ್ ಅಕೌಂಟ್ಸ್ ಫಾಲೋ ಮಾಡ್ತಾ ಇರ್ತಾರೆ. ಓಕೆ. ಸೊ ನಾವು ಮೇಯ್ನ್ ಇವಾಗ ಸ್ಟ್ಯಾಂಡರ್ಡ್ ಅಕೌಂಟ್ಸ್ ಏನಿದೆ, ಸೊ ಸ್ಟ್ಯಾಂಡರ್ಡ್ ಬ್ಯಾಲೆನ್ಸ್ ಶೀಟ್ಸ್ ನೀವು ಆಲ್ರೆಡಿ ಇವಾಗ PUಲಿ, ಡಿಗ್ರಿಲಿ ಅಥವಾ MBA ಅಲ್ಲಿ ನೀವು ಓದಿರ್ತೀರಾ. ಸೊ ಬೇಸ್ಡ್ ಆನ್ ದಟ್ ನಾವು ಯಾವ ಥರ ಇವಾಗ ಸಿಸ್ಟಮಲ್ಲಿ ಸ್ಟ್ರಕ್ಚರ್ ಮಾಡ್ತೀವಿ, ಯಾವ ಥರ ಡಿಸೈನ್ ಮಾಡ್ತೀವಿ ಅದನ್ನು ಮಾತ್ರ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ. ಸೊ ಫಸ್ಟ್ ಲಯಬಿಲಿಟೀಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ. ಸೊ ನಾವು ಲಯಬಿಲಿಟೀಸ್ಗೆ ಒಂದು ಕೋಡ್ ಕೊಡೋಣ, ಅಂದರೆ LIAB ಅಂತ ಕೊಡೋಣ ಲಯಬಿಲಿಟೀಸ್ಗೆ. ಓಕೆ. ಸೊ ಈ ನೇಮಲ್ಲಿ ನೀವು ಹಾಕೋಬೋದು, ಇಲ್ಲಿ ನೇಮಲ್ಲಿ ಲಯಬಿಲಿಟೀಸ್ ಅಂತ ಕ್ಲಿಯರ್ ಆಗಿ ಹಾಕೋದು. ಸೊ ಇಟ್ ಇಸ್ ಲೈಕ್ ಎ ಡಿಸ್ಕ್ರಿಪ್ಷನ್ಸ್. ಓಕೆ. ಸೊ ನೀವು ಸೊ ಲಯಬಿಲಿಟೀಸ್ ಅಂತ ಹಾಕೋದು. ಓಕೆ. ಸೊ ಈ ಥರ ಹಾಕೋದು. ಇಲ್ಲಿ ನೀವು
ಆಯಿತು. ಸೊ ನೆಕ್ಸ್ಟ್ ಏನು ಅಕೌಂಟಿಂಗ್ ಗ್ರೂಪ್ ಮಾಡೋಣ, ಅಸೆಟ್ ಮಾಡೋಣ. ಓಕೆ, ಸೊ ನಿಮಗೆ ಅದ್ರಲ್ಲಿ ಇಲ್ಲ ಅಂದರೆ ಇದರಲ್ಲಿ ನೀವು ಅದರ್ ಕರೆಂಟ್ ಲಯಬಿಲಿಟೀಸ್ ಕೂಡ ಮಾಡ್ಕೋಬೋದು. ಓಕೆ, ಸೊ ನೀವು ಅದನ್ನು ಬೇಕಾದರೆ ಮಾಡ್ಕೊಬೋದು. ಓಕೆ, ಅದರ್ ಕರೆಂಟ್ ಲಯಬಿಲಿಟೀಸ್ನ ಮಾಡ್ಕೊಂಡು, ಸೊ ಲಯಬಿಲಿಟೀಸಲ್ಲೇ ಅದರ್ ಕರೆಂಟ್ ಲಯಬಿಲಿಟೀಸ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, AL ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ನಿಮಗೆ ಇದರಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಡ್ತೀನಿ. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಮೇನ್ ಏನಿದೆ ಅದನ್ನು ಕೊಟ್ಕೊಳ್ಳೋಣ. ಸೊ ಅದರ್ ಕರೆಂಟ್ ಲಯಬಿಲಿಟೀಸ್ ಕೊಡೋಣ. ಓಕೆ, ಅದರ್ ಲಯಬಿಲಿಟೀಸ್ ಎಲ್ಲ ಅಂತ ಕೊಡೋಣ. ಸೊ ಇವಾಗ ಅದರ್ ಓಕೆ, ಅದರ್ ಕರೆಕ್ಟ್ ಕೊಡ್ಬೋದು, ಫುಲ್ ಕೊಡ್ಬೋದು. 28 ಕ್ಯಾರೆಕ್ಟರ್ಸ್ ಏನೋ ಅಲ್ಲ ಇದೆ ಅನ್ಸುತ್ತೆ. ಓಕೆ, ಸೊ ಅದರ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಸೊ ಈ ಥರ ಕೊಟ್ಕೋಬೋದು. ಸೊ ನೆಕ್ಸ್ಟ್ ಇದು ಹೇಳ್ತೀನಿ, ರೇಂಜ್ ಮೇಂಟೈನ್ ಮಾಡೋದು ಹೇಳ್ತೀನಿ. ಫಸ್ಟ್ ಏನೇನು ಬರುತ್ತೆ ಮೇನ್ ಅದನ್ನ ಆ್ಯಡ್ ಮಾಡ್ಕೊಂಬೋದು. ಓಕೆ, TM ಚಾರ್ಟ್ ಆಫ್ ಅಕೌಂಟ್ಸ್. ದೆನ್ ಇವಾಗ ಲಯಬಿಲಿಟೀಸ್ ಸೈಡ್ 2 ತೊಗೊಂಡಿದ್ದೀವಿ, ಸಾಕು ನಮಗೆ. ಕರೆಂಟ್ ಲಯಬಿಲಿಟೀಸ್ನ ಲಯಬಿಲಿಟೀಸ್ ಅಂಡರ್ ಹಾಕ್ಬೋಣ, ಅದರ್ ಕರೆಂಟ್ ಲಯಬಿಲಿಟೀಸ್ ಅಂದ್ಬಿಟ್ಟು ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಹಾಕ್ಬೋಣ. ಸೊ ಇದು ಬಿಟ್ಬಿಟ್ಟು ಬೇರೆ ಏನಾದರೂ ಬೇಕು ಅಂದ್ರೆ ನಾವು ಆಮೇಲೆ ಕೂಡ ಮತ್ತೆ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ನಾವು ಜಸ್ಟ್ ಇದು ಮಾತ್ರ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಅಸೆಟ್ಸ್. ಸೊ ಇವಾಗ ಅಸೆಟಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಮಾಡ್ತೀವಿ. ಓಕೆ, ಫಿಕ್ಸ್ಡ್ ಅಸೆಟ್. ಅಸೆಟ್ ಅಂತ ಇದನ್ನು ಮಾತ್ರ ಸೆಗ್ರಿಗೇಷನ್ ಮಾಡ್ಕೋಬೇಕು ನಾವು, ಅದು ಮಾಡ್ಕೊಂತ ಆಯಿತು. ಸೊ ನೆಕ್ಸ್ಟು ಬ್ಯಾಂಕಿಗೆ ಸಪ್ರೇಟ್ ಅಕೌಂಟಿಂಗ್ ಗ್ರೂಪ್ ಮಾಡ್ತೀವಿ. ಸೊ ಬ್ಯಾಂಕು ನಿಮಗೆ ಬ್ಯಾಲೆನ್ಸ್ ಶೀಟ್ಲೇ ಬರೋದು, ಬಟ್ ಸಪ್ರೇಟ್ ಅಕೌಂಟಿಂಗ್ ಗ್ರೂಪ್ ಏನಕ್ಕೆ ಅಂದರೆ ಇದ್ರಲ್ಲಿ ಸಿನಾರಿಯಸ್ ಜಾಸ್ತಿ ಬರುತ್ತೆ ಬ್ಯಾಂಕಲ್ಲಿ. ಓಕೆ, ಹೇಳ್ತೀನಿ ನಾನು ಏನಕ್ಕೆ ಅಂತ. ಓಕೆ, ಸೊ ಬ್ಯಾಂಕ್ ಆಯಿತು. ಆಮೇಲೆ ಕ್ಯಾಶ್ ಫಾರ ಮಾಡ್ತಾ ಇದ್ರೆ ಯಾವ್ದಾದ್ರು ಕಂಪ್ನಿ ಸಬ್ಸಿಡರಿ ಬುಕ್ಸು, ಕ್ಯಾಶ್ ಅಕೌಂಟ್ಸ್, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ ಕೆಲವೊಂದು ಚಿಕ್ಕ ಕಂಪ್ನೀಸ್. ಸೊ ದೊಡ್ಡ ಕಂಪ್ನೀಸ್ ಎಲ್ಲ ಇವಾಗ ಯಾರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ. ಬಟ್ ಸ್ಟಿಲ್ ನಿಮಗೆ ಕ್ಯಾಶ್ ಬೇಕು ಅಂದರೆ ಒಂದು ಕ್ಯಾಶ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಅದು ಕ್ಯಾಶ್ ಜಲ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ಎಕ್ಸ್ಪೆನ್ಸಸ್ ಮಾಡೋಣ. ಸೊ ಎಕ್ಸ್ಪೆನ್ಸಸ್. ಓಕೆ, ಸೊ ಇಲ್ಲ ಸೊ ಕೇಳಿಸ್ತಿದೆ ತಾನೇ, ಏನು ಪ್ರಾಬ್ಲಮ್ ಇಲ್ಲ ತಾನೇ? ನೆಟ್ವರ್ಕ್ ಸ್ಟೇಬಲ್ ಆಗಿದೆ ಅಂದರೆ ಕಂಟಿನ್ಯೂ ಮಾಡ್ತೀನಿ. ಸೊ ರೆವಿನ್ಯೂ. ಸೊ ರೆವಿನ್ಯೂ ಅಕೌಂಟ್ಸ್. ಓಕೆ, ಸೊ ಇಷ್ಟು ಮೇನ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇರೋದು. ಓಕೆ, ಸೊ ಇದಾದಮೇಲೆ ನೀವು ತುಂಬ ಅಸೆಟ್ಸ್ ಇಷ್ಟು ಮೇನ್ ಅಕೌಂಟ್ಸ್ನ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇದು ಅಂಡರಲ್ಲಿ ಸುಮಾರು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಅದನ್ನೆಲ್ಲ ನಿಮ್ಗೆ ಏನು ಮಾಡ್ತೀನಿ ನಾನು ಕ್ಲಾಸಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ಬೇಕಾದ್ರೆ ರಿಕ್ವೈರ್ಮೆಂಟ್ ಬಂದಾಗ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ ಸಿಸ್ಟಮಲ್ಲಿ. ಯಾಕೆಂದರೆ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೂ GLs ಬೇಕೇ ಬೇಕು. ಓಕೆ, ಟ್ಯಾಕ್ಸ್ಗೆ ಸೊ ಎಲ್ಲದಕ್ಕೂ ಬೇಕು. ಸೊ ನಾನು ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ್ದು ಬರುತ್ತೆ ಅಂತ. ಸೊ ಇವಾಗ ಜಸ್ಟ್ ಎಕ್ಸಾಂಪಲ್ಗೆ ಇಷ್ಟು ತೊಗೊಂಡಿವಿ. ನಾವು ಸಿಕ್ಸ್ ಡಿಜಿಟ್ನ ಮೇಂಟೈನ್ ಮಾಡಿದ್ವಿ GLಗೆ, ನೆನಪಿದೆಯಾ? GL ಅಕೌಂಟ್ಗೆ ಎಷ್ಟು ಕ್ಯಾರೆಕ್ಟರ್ಸ್ ಬೇಕು ಅಂತ ನಾವು ಡಿಫೈನ್ ಮಾಡಿದಾಗ ಚಾರ್ಟ್ ಆಫ್ ಅಕೌಂಟ್ಸಲ್ಲಿ 6 ಅಂತ ಹಾಕಿದೆ. ನೆನಪಿದೆಯಾ? ನೆನಪಿಲ್ವಾ? ಎಸ್ ಸರ್. ಓಕೆ, ಸೊ ನೆನಪಿದೆಯಾ? ಓಕೆ, ಫೈನ್, ಗುಡ್. ಇವಾಗ ನಾನೇನು ಮಾಡ್ತೀನಿ, ಇವಾಗ ಇಲ್ಲಿ 1 lakh ತೊಗೊಂಡಿದ್ದೀನಿ. ಸೊ 1 lakhಯಿಂದ ನಾನು ಏನು ಮಾಡ್ಬಿಡ್ತೀನಿ, 1,09,999 ಲಯಬಿಲಿಟೀಸ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಇಲ್ಲಿ ಮೇಂಟೈನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಅದರ್ ಕರೆಂಟ್ ಲಯಬಿಲಿಟೀಸ್. ಸೊ ಅದರ್ ಕರೆಂಟ್ ಲಯಬಿಲಿಟೀಸ್ ಬಂದ್ಬಿಟ್ಟು ಸೊ ಇಲ್ಲಿ ನಾನೇನು ಮಾಡ್ತೀನಿ, ಸೊ 1,19,000 1,10,000 ಇಂದ 1,19,099 ತೊಗೊಂಡು. ಓಕೆ, ಸೊ ಅಸೆಟ್ಗೆ 2 series ತೊಗೊಂಡು. ಸೊ ಇದೆಲ್ಲ ಸಿಂಪಲ್, ನಿಮ್ಗೆ ಈಸಿ ನೆನಪಿರಲಿ ಅಂತ. ಓಕೆ, ಸೊ ರಿಯಲ್ ಟೈಮಲ್ಲೂ ಹಂಗೇನೆ. ಸೊ ಸಿಂಪ್ಲಿಫಿಕೇಶನ್ ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ನೀಟಾಗಿ ನಾವು ಸ್ಟ್ರಕ್ಚರ್ ಮಾಡಿಕೊಡ್ಬೇಕಾಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಬ್ಯಾಂಕ್. ಓಕೆ, ಸೊ ಬ್ಯಾಂಕ್ 3 series ತೊಗೊಂಡು. ಸೊ ಬ್ಯಾಂಕ್ 3 series. ಸೊ ಅಕೌಂಟಿಂಗ್ ಗ್ರೂಪ್ ಬ್ಯಾಂಕ್ ಆಯಿತು.
ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಏನು ಮಾಡೋಣ, 4 ಸಿರಿತ್ತು. ನಾನು ಅದರ್ ಕರೆಂಟ್ ಲೈಬಿಲಿಟೀಸ್ಗೆ ಏನಕ್ಕೆ 10,000 ತೊಗೊಂಡೆ ಗೊತ್ತಾ? ಸೊ ಇಟ್ ಈಸ್ ಎ ಪಾರ್ಟ್ ಆಫ್ ಲೈಬಿಲಿಟಿ. ಅದಕ್ಕೆ ಅಸೆಟಲ್ಲೂ ಸುಮಾರು ಪಾರ್ಟ್ ಬರುತ್ತೆ, ಅದು ಫ್ಯೂಚರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಗ್ರೂಪಿಂಗ್ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಈ ಥರ ತೊಗೊಂಡು. ಓಕೆ, ಸೊ ಐ ನೀಡ್ ಟು ಟೇಕ್ ಲೈಕ್ ದಿಸ್. ಓಕೆ, ತುಂಬ ಅಷ್ಟೊಂದು ಲಿಮಿಟ್ ಏನು ಬೇಡ, ಅಷ್ಟೊಂದು ಜಿ ಎಲ್ಸ್ನ ಕ್ರಿಯೇಟೇ ಮಾಡಲ್ಲ ನಾನು. ಓಕೆ, ಸಾಕು ಅಷ್ಟೇ. ಅಮ್ಮಮ್ಮ ನಾವು 50-100 ಜಿ ಎಲ್ಸ್ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ, ಸುಮ್ಮನೆ ನಾವು ಒಂದು ಲಿಮಿಟ್ ಹಾಕೊತಾ ಇರೋದು. ಅದಕ್ಕಿಂತ ಜಾಸ್ತಿ ಜಿ ಎಲ್ಸ್ ಏನು ಮಾಡ್ತಾರೆ ಕಳಿಸಿ. ಓಕೆ, ಸೊ ನೆಕ್ಸ್ಟ್ 5 ಸೀರೀಸ್ ತಗೊಳ್ಳೋಣ. 5 ಸೀರೀಸ್. ಸೊ ಇವಾಗ ನಾವು ಟೈಮ್ ಬೇಯಿಂಗ್ ನಾವು ಇಷ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಇಷ್ಟು ಬೇಸಿಕ್ ರಿಕ್ವೈರ್ಮೆಂಟ್. ಯಾವುದೇ ಕಂಪನಿಗಾದ್ರೂ ಲಯಬಿಲಿಟೀಸ್ ಬೇಕು, ಅಸೆಟ್ ಬೇಕು, ಬ್ಯಾಂಕ್ ಬೇಕು, ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂ ಬೇಕು. ಇಟ್ ಈಸ್ ಎ ಬೇಸಿಕ್ ರಿಕ್ವೈರ್ಮೆಂಟ್. ಆಸ್ ಪರ್ ದ ಬೇಸಿಕ್ ರಿಕ್ವೈರ್ಮೆಂಟ್ ವಿ ಆರ್ ಕ್ರಿಯೇಟೆಡ್ ಎ ಅಕೌಂಟಿಂಗ್ ಗ್ರೂಪ್. ಓಕೆ, ಸೊ ಆಸ್ ಆಫ್ ನೌ. ಓಕೆ, ಸೊ ಇವಾಗ ನಾನು ಇದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ನಮ್ಮ ಶೀಟಲ್ಲಿ ಹಾಕೋಣ. ಸೊ ನಮಗೆ ರೆಫರೆನ್ಸ್ ಬರುತ್ತೆ. ಓಕೆ, ಕೇಳಿಸ್ತಾ ಇರ್ತಾನೆ, ನೆಟ್ವರ್ಕ್ ಇಶ್ಯೂ ಇಲ್ಲ ತಾನೆ? ಕೆಲವರು ಎಕ್ಸಿಟ್ ಎಲ್ಲ ಆಗ್ತಾ ಇದ್ದಾರೆ. ಓಕೆ, ಫೈನ್. ಸೊ ಇವಾಗ ನಾವು ಟೈಮ್ ಬೀಯಿಂಗ್ ಇಷ್ಟು ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಇಷ್ಟು ಅಕೌಂಟಿಂಗ್ ಗ್ರೂಪ್. ಇವಾಗ ಅದನ್ನ ಸೇವ್ ಮಾಡಿಲ್ಲ ಅಲ್ವಾ ನಾವು? ಸೇವ್ ಮಾಡೋಣ. ಸೇವ್. ಓಕೆ, ಸೊ ಇವಾಗ ಇಲ್ಲಿ ನಮಗೆ TR ತೋರಿಸ್ತಾ ಇದೆ, ಬಟ್ ಇದು ನಮ್ಮ TR ಅಲ್ಲ, ನಮ್ಮದು ಟಾಟಾ ಅಲ್ವಾ? ಸೊ ಯಾರೋ HCL ಟೆಕ್ನಾಲಜೀಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಇವಾಗ. ಸೊ ನಾವೇನು ಮಾಡಬೇಕು, ಇಲ್ಲಿ ನಮ್ಮ TRನೇ ಹಾಕಬೇಕು. ಓಕೆ, ಸೊ ಅದಕ್ಕೆ ನಾನೇನು ಮಾಡಿದೆ, ಲಾಸ್ಟ್ ಕ್ಲಾಸಲ್ಲಿ TRನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿದೆ ನೋಡಿ ನಮ್ಮ TR. ಸೊ ಇದನ್ನು ಕಾಪಿ ಮಾಡ್ಕೊಂಡು ಸೊ ಇವಾಗ ನಮ್ಮ TRನ ಪೇಸ್ಟ್ ಮಾಡಿ. ಸೊ ದಿಸ್ ಇಸ್ ಅವರ್ TR. ಎಂಟರ್. ಸೊ ಇವಾಗ ಅದು ನಮ್ಮ TRಲ್ಲಿ ಸೇವ್ ಆಗಿದೆ. ಓಕೆ, ಸೊ ಅಗೇನ್ ಕಾನ್ ಸೇವ್ ಒನ್ಸ್ ಅಗೇನ್ ಆ್ಯಂಡ್ ಸೇವ್ ಆಗಿದೆ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ. ಓಕೆ, ಸೊ ಅದರಲ್ಲಿ ನೀವು ಟಿಆರ್ ಸೇವ್ ಮಾಡುವಾಗ ಓನ್ ರಿಕ್ವೆಸ್ಟ್ ಅಂತ ಇತ್ತಲ್ಲ ಸರ್, ಅದೇನು? ಓನ್ ರಿಕ್ವೆಸ್ಟ್ ಅಂದರೆ ಅದೇನೇ ಹೇಳಿ. ನೀವು ಟಿಆರ್ ನ ಕ್ರಿಯೇಟ್ ಮಾಡೋದಕ್ಕೆ ಪಕ್ಕ ಐತಲ್ಲ, ಅಂದರೆ ಅದೇ ನಮ್ಮದೇ ಓನ್ ರಿಕ್ವೆಸ್ಟ್ ಯಾವ್ಯಾವ್ದಿದೆ ಅದು ತೋರಿಸುತ್ತೆ ನಮ್ಮ ಯೂಸರ್ ಐ ಡಿಲಿ. ನಮ್ಮ ಯೂಸರ್ ಸರ್ ಅದನ್ನ ಯೂಸ್ ಮಾಡಿ ನಾವು ಟಿಆರ್ ಮಾಡಲ್ವ, ಅಥವಾ ನಾವೆಲ್ಲಾದ್ರೂ ಒಂದ್ ಕಡೆ ಸೇವ್ ಮಾಡ್ಕೊಂಡು ಮತ್ತೆ ನಾವು ಅದನ್ನೇ ಟಿಆರ್ ನೀವು ಅದನ್ನು ಹೇಳ್ತೀನಿ ಕೇಳಿ. ನಾನು ಅದನ್ನ ಸ್ಟಾರ್ಟಿಂಗಲ್ಲೂ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು ಏನು ಗೊತ್ತಾ, ನಾವು ರಿಯಲ್ ಟೈಮ್ ಸಿನಾರಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ಆರ್ಕ್ ಸ್ಟ್ರಕ್ಚರ್ಗೆ 1 TR ಯೂಸ್ ಮಾಡ್ತೀವಿ. ಓಕೆ, ಸೊ ಅದಾದಮೇಲೆ ಕಾನ್ಫಿಗರೇಷನ್ ವೈಸು ಡಿಫ್ರೆಂಟ್ TRನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ನೀವು ಒಬ್ಬನೇ ಕನ್ಸಲ್ಟೆಂಟು ಎಲ್ಲ FICO ಜಾಬ್ನು ಮಾಡಲ್ಲ. FICOಗೆ ಅಂತಲೇ 4-5 ಜನ ಟೀಮ್ ಇರುತ್ತೆ. ಓಕೆ, ದೊಡ್ಡ ಪ್ರಾಜೆಕ್ಟಲ್ಲಿ. ತುಂಬ ರೇರ್ ಕೇಸ್, ತುಂಬ ಚಿಕ್ಕ ಪ್ರಾಜೆಕ್ಟ್ ಅಂದರೆ ಇಬ್ಬರಂತೂ ಇದ್ದೇ ಇರ್ತಾರೆ. ಓಕೆ, ಸೊ ಅವಾಗ ನೀನೇನು ಕಾನ್ಫಿಗರೇಷನ್ಸ್ ಮಾಡಿರ್ತೀಯ ಅದನ್ನು ನಿನ್ನ ಯೂಸರ್ ಐ ಡಿಲಿ ನೀನೊಂದು TRಲ್ಲಿ ಸೇವ್ ಮಾಡಬೇಕು. ಅವ್ರು ಇನ್ನೊಬ್ಬ ಏನು ಕಾನ್ಫಿಗರೇಷನ್ಸ್ ಮಾಡಿರ್ತಾನೆ ಅದನ್ನು ಅವ್ನ ಯೂಸರ್ ಐ ಡಿಲಿ ಅವ್ನು ಸೇವ್ ಮಾಡಬೇಕು. ಓಕೆ, ಸೊ ಇಬ್ರು ವರ್ಕ್ನ ಡಿವೈಡ್ ಮಾಡಿಕೊಂಡು ಸಿಸ್ಟಮಲ್ಲಿ ಕ್ರಿಯೇಷನ್ಸ್ ಮಾಡ್ತಾ ಇರ್ತೀರ. ಸೊ ಅವಾಗ ನೀನೇನೇನು ಕ್ರಿಯೇಷನ್ಸ್ ಮಾಡಿದೀಯಾ ಆ ಸಿಸ್ಟಮ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ನೀನು ಕರೆಕ್ಟಾಗಿ ಮಾಡಿದೆಯಾ ಇಲ್ವಾ ಅಂತ ನಿನ್ನ TR ಮುಖಾಂತರ ಗೊತ್ತಾಗುತ್ತೆ. ಸೊ ಅವ್ನು ಮಾಡಿರೋದು ಅವ್ನ TR ಮುಖಾಂತರ ಗೊತ್ತಾಗುತ್ತೆ. ಓಕೆ, ಸೊ ಅಂದ್ರೆ ಸೇಮ್ ಕಂಪನಿ ಕೊಡುಗೆ. ಹೌದು, ಸೇಮ್ ಕಂಪನಿ ಕೊಡುಗೆನೆ. ಪ್ರತಿಯೊಂದು ಟಾಸ್ಕ್ ನೀವು ಪ್ರತಿಯೊಂದು ಕಾನ್ಫಿಗರೇಷನ್ಗೂ ಬೇರೆ ಬೇರೆ TR ಮಾಡ್ಕೋಬೋದು ಬೇಕು ಅಂದರೆ. ಓಕೆ, ಸೊ ಬಟ್ ನಾರ್ಮಲಿ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟಲ್ಲಿ ಯಾರೂ ಆ ಥರ ಮಾಡಲ್ಲ. ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಡಿವೈಡ್ ಮಾಡ್ಕೊತಾರೆ. ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಒಬ್ರಿಗೆ ಯಾರಿಗೋ ಅಸೈನ್ ಮಾಡಿದ್ದಾರೆ ಅಂದರೆ ಅವರು ಡಿಸೈನ್ ಮಾಡಿಬಿಟ್ಟು ಒಂದು TRನ ಕ್ರಿಯೇಟ್ ಮಾಡ್ತಾರೆ. ಅಥವಾ ನಿನಗೆ ಎಲ್ಲದನ್ನೂ ಅಸೈನ್ ಮಾಡಿದ್ರು ಕೂಡ ನೀನು ಆರ್ಗನೈಸೇಷನ್ ಸ್ಟ್ರಕ್ಚರ್ಗೆ ಸಪ್ರೇಟ್ ಒಂದು TR ಕ್ರಿಯೇಟ್ ಮಾಡಿಬಿಟ್ಟು ಬಿಡಬೇಕು. ಏನಕ್ಕೆ ಅಂದರೆ ನೆಕ್ಸ್ಟ್ ನಿಂಗೆ ಪ್ರಾಬ್ಲಮ್ ಬಂದರೆ ಆ ಪರ್ಟಿಕ್ಯುಲರ್ TRಲ್ಲಿ ಏನು ಚೇಂಜಸ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಮಾತ್ರ ಮಾಡ್ತೀಯಾ ಪ್ರಾಬ್ಲಮ್ ಬಂದರೆ. ಇಲ್ಲಾಂದರೆ ಮತ್ತೆ ಎಲ್ಲ ಕಾನ್ಫಿಗರೇಷನ್ಸ್ನು ನೀವು ಚೆಕ್ ಮಾಡ್ಕೊತಾ ಹೋಗಲ್ಲ ನೀನು.
ಓಕೆ. ಇವೇನ್ ಎಲ್ಲ ಕಾನ್ಫಿಗರೇಷನ್ ಚೇಂಜಸ್ ಮಾಡೋಕ್ಕಾಗಲ್ಲ ಒಂದೇ ಟಿ ಆರ್ ಮುಖಾಂತರ. ದಟ್ ಇಸ್ ನಾಟ್ ಅ ರೈಟ್ ವೇ. ಓಕೆ. ಸೊ ಮಾಡ್ಬೋದು, ಪಾಸಿಬಿಲಿಟೀಸ್ ಇದೆ. ನಿನ್ಗೆ ಅಲ್ಲಿ ಯಾವುದೋ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಒಂದೇ ಟಿ ಆರ್ ಅಲ್ಲಿ ಎಲ್ಲ ಮಾಡ್ಬೋದು. ಇಡೀ SAP ಕಾನ್ಫಿಗರೇಷನ್ ಮಾಡ್ಬೋದು ನೀವು ಒಂದು ಟಿ ಆರ್ ಅಲ್ಲಿ. ಓಕೆ. ಬಟ್ ಯಾವಾಗಲೂ ಸಪ್ರೇಟ್ ಟಿ ಆರ್ ಏನಕ್ಕೆ ಮೇಂಟೈನ್ ಮಾಡ್ತಾರೆ ಅಂದರೆ, ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರುತ್ತೆ. ನಿಮ್ಗೆ ಎ ಪಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತಾ, AR ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತಾ, ಬ್ಯಾಂಕ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ನೀವು ಯಾವುದೇ ಪ್ರಾಜೆಕ್ಟ್ ಹೋದ್ರೂ ಈ ಥರ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಅವಾಗ ನೀವು ಡಿಸೈನ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆ ಕಾನ್ಫಿಗರೇಷನ್ ಡಿಸೈನ್ ಸಿಸ್ಟಮ್ ಅಲ್ಲಿ ಆ ಟಿ ಆರ್ ಮುಖಾಂತರ ಮಾಡಿರ್ತೀರ. ಸೊ ಅವ್ರಿಗೆ ಯಾವಾಗ ಆ ಕಾನ್ಫಿಗರೇಷನ್ಸ್ ಏನು ಬೇಕು ರಿಕ್ವೈರ್ಮೆಂಟು, ಅವಾಗ ನೀವು ಆ ಕಾನ್ಫಿಗರೇಷನ್ಸ್ನ ಸಿಸ್ಟಮ್ಗೆ ಮೂವ್ ಮಾಡ್ತೀರಾ ಪ್ರೊಡಕ್ಷನ್ಗೆ. ಸೊ ಈ ಥರ ಇರುತ್ತೆ. ಇವೇನು ನೀವು ಒಂದ್ಸಲ ಮೂವ್ ಮಾಡ್ಬಿಟ್ಟು ಮತ್ತೆ ಏನಾದ್ರು ಚೇಂಜಸ್ ಮಾಡ್ತೀರಾ ಡೆವಲಪ್ಮೆಂಟಲ್ಲಿ ಅಂದರೆ ಮತ್ತೆ ಹೊಸ ಟಿ ಆರ್ನ ಜನರೇಟ್ ಮಾಡ್ಬಿಟ್ಟು ಚೇಂಜಸ್ ಮಾಡಬೇಕು ಆ ಥರ. ಓಕೆ. ಸೊ ಇವಾಗ ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡೋದಲ್ವಾ. ಸೊ ಇವಾಗ ಸೇವ್ ಮಾಡಿದ್ದೀನಿ. ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಪ್ರೀ ರಿಕ್ವೆಸ್ಟ್ಸಲ್ಲಿ ನಾವು ಮೇಯ್ನು ಅದು ಇಂಪಾರ್ಟೆಂಟ್. ಓಕೆ. ಸೊ ಅದಕ್ಕೆ ಅದನ್ನ ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಡಿಫೈನ್ ಅಕೌಂಟಿಂಗ್ ಗ್ರೂಪ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ಡಿಫೈನ್ ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಅಂತ ಕಾನ್ಸೆಪ್ಟ್. ಓಕೆ. ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಅಂದ್ರೆ ಗೊತ್ತಾ? ಎಷ್ಟು ಜನಕ್ಕೆ ಗೊತ್ತು ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಅಂದರೆ? ಐಡಿಯಾ ಇದೆ ಯಾರಿಗಾದ್ರೂ? To carry the balance from one financial year to another financial year. ಗುಡ್. ಪ್ರಾಫಿಟ್ಸ್ ರಿಟೈನ್ ಮಾಡ್ತಾರೆ ಸರ್. ಕರೆಂಟ್ ಪೀರಿಯಡ್ ಪ್ರಾಫಿಟ್ಸ್ ನ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಗೆ ರಿಟೈನ್ ಮಾಡು. ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ರಿಟೈನ್ ಅರ್ನಿಂಗ್ಸ್ ಅಕೌಂಟ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ನಿಮಗೆ ಆಲ್ರೆಡಿ ನೋಡಿ, ಕೆಲವರು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ನಿಮಗೆ ಇದ್ರ ಬಗ್ಗೆ. ಸೊ ಇಫ್ ನಾಟ್ ಅನ್ ಇಶ್ಯೂ. ಓಕೆ. ಸೊ ನಾವು ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಇವಾಗ ನೀವು ಆನ್ಸರ್ ಮಾಡಿದ್ರಲ್ಲ, ಸೇಮ್ ಅದೇ ಪರ್ಪಸ್ ಬಂದ್ಬಿಟ್ಟು, ಸೊ ನೀವು ಯಾವುದೇ ಲೈಕ್ ಪ್ರಾಫಿಟ್ ಆ್ಯಂಡ್ ಬ್ಯಾಲೆನ್ಸ್ ಏನಿಗೆ ರೆವೆನ್ಯೂ ಅಥವಾ ಎಕ್ಸ್ಪೆನ್ಸಸ್ ಏನಿರುತ್ತೆ, ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಈ ಫ್ರಮ್ ಒನ್ ಫಿಸ್ಕಲ್ ಇಯರ್ ಟು ಅನದರ್ ಫಿಸ್ಕಲ್ ಇಯರ್ ಅಂತಂದರೆ. ಸೊ ಅದಕ್ಕೆ ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಇವಾಗ ರಿಟೈನ್ ಅರ್ನಿಂಗ್ಸ್ ಅಕೌಂಟು ಸೊ ನಿಮಗೆ ಎಲ್ಲಿ ಬರುತ್ತೆ? ಪಿ ಅಂಡ್ ಎಲ್ ಬರುತ್ತಾ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತಾ? ಬ್ಯಾಲೆನ್ಸ್ ಶೀಟ್. ಎಕ್ಸಾಕ್ಟ್ಲಿ. ಸೊ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಯಾವ ಹೆಡ್ಡಲ್ಲಿ ಬರುತ್ತೆ? Liability. ಎಸ್ Reserves and surplus. ಎಸ್ ಎಕ್ಸಾಕ್ಟ್ಲಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅದು ಲಯಬಿಲಿಟಿ ಅಂಡರ್ ಅಲ್ಲಿ. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಹೆಡ್ ಅಲ್ಲಿ ಬರುತ್ತೆ, ರೈಟ್. ಸೊ ನಾವು ಅದಕ್ಕೆ ಅದನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಹೆಡ್ ಅಲ್ಲೇ ಇವಾಗಲೂ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಬೇಕಾದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಸಪ್ರೇಟ್ ಹೆಡ್ ಆದ್ರೂ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲ ನೀವು ಡೈರೆಕ್ಟ್ ಒಂದು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ. ಸಪ್ರೇಟ್ ಹೆಡ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಸೊ ಒಂದು ಹೆಡ್ನ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ನಾವು ಇವಾಗ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಅದು ನೆಕ್ಸ್ಟ್ ಸ್ಟೆಪ್. ಸೊ ಚಾರ್ಟ್ ಆಫ್ ಅಕೌಂಟ್ಸು ಚಾರ್ಟ್ ಆಫ್ ಅಕೌಂಟ್ ಬಂದ್ಬಿಟ್ಟು TM ಅಲ್ವಾ? ಎಂಟರ್. ಸೊ ಇವಾಗ ಈ ಚಾರ್ಟ್ ಆಫ್ ಅಕೌಂಟ್ಸ್ಗೆ ಸೊ ಇಲ್ಲಿ ನೋಡಿ, ಈಗ P&L ಸ್ಟೇಟ್ಮೆಂಟ್ಸಲ್ಲಿ ಇಲ್ಲಿ ಮಾಡಿಫಿಕೇಶನ್ ಫಾರ್ P&L ಸ್ಟೇಟ್ಮೆಂಟ್ ಅಕೌಂಟ್ ಟೈಪ್ ಅಂತ ಇದೆ. ಓಕೆ. ಸೊ ಇಲ್ಲಿ ನಿಮಗೆ ಯಾವಾಗಲೂ ಸೊ ಇಲ್ಲಿ ಏನು ಇರೋದಿಲ್ಲ ವ್ಯಾಲ್ಯೂಸು, ನೀವು ಯಾವಾಗಲೂ ಎಕ್ಸ್ ಕೊಡಬೇಕು. ಓಕೆ. ಸೊ ಎಕ್ಸ್ ಕೊಟ್ಟು ಸೊ ನೆಕ್ಸ್ಟ್ ಇಲ್ಲಿ ನೀವು ಆ GL ಅಕೌಂಟ್ನ ಮೇಂಟೈನ್ ಮಾಡಬೇಕು, ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್. ಸೊ ನಾವಿನ್ನು GL ಅಕೌಂಟೇ ಕ್ರಿಯೇಟ್ ಮಾಡಿಲ್ಲ ಸಿಸ್ಟಮಲ್ಲಿ. ಸೊ ಹೆಂಗೆ ಮೇಂಟೈನ್ ಮಾಡೋದು? ಸೊ ನೀವು ಅವಾಗ ನಾವು ಆಲ್ರೆಡಿ ನೀವು ಪ್ರೀವಿಯಸ್ಸಲ್ಲಿ ಅಕೌಂಟಿಂಗ್ ಗ್ರೂಪ್ ರೇಂಜ್ನ ಮೇಂಟೈನ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಏನು ರೇಂಜ್ ಮೇಂಟೈನ್ ಮಾಡಿದ್ವಿ ನಾವು? ಸೊ ಇಲ್ಲಿ 1 lakh to 1,09,999 ಮೇಂಟೈನ್ ಮಾಡಿದ್ವಿ ಲಯಬಿಲಿಟೀಸ್ ಅಂಡರಲ್ಲಿ. ಸೊ ಈ ರೇಂಜಲ್ಲಿ ಯಾವುದಾದ್ರೂ ಒಂದು ರೇಂಜ್ನ ಪಿಕ್ ಮಾಡಿಕೊಂಡು ಸೊ ಅದನ್ನು ರಿಟರ್ನ್ ಅರ್ನಿಂಗ್ಸ್ ಅಕೌಂಟಿಗೆ ಯೂಸ್ ಮಾಡ್ಕೋಬೋದು. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಗೊತ್ತಾ, ಇವಾಗ ಸ್ಟಾರ್ಟಿಂಗ್ ರೇಂಜೇ ಯೂಸ್ ಮಾಡಲ್ಲ. ಯಾಕೆಂದರೆ ಬೇರೆ ಏನಾದರೂ ನಿಮಗೆ ಲಯಬಿಲಿಟಿ ಸೆಟ್ಟಲ್ಲಿ ಶೇರ್ ಕ್ಯಾಪಿಟಲ್ಲು ಅವೆಲ್ಲ ಬರುತ್ತಲ್ವ ಬ್ಯಾಲೆನ್ಸ್ ಶೀಟಲ್ಲಿ, ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ. ಸೊ ನಾನು ಇವಾಗ ಮಿಡಲಲ್ಲಿ ಯಾವ್ದಾದ್ರು ಒಂದು ನಂಬರ್ ಡಿಜಿಟ್ನ ತೊಗೊಂಡು ಸೊ ಇಲ್ಲಿ ಮೇಂಟೈನ್ ಮಾಡ್ತೀನಿ. ಸೊ ನಾನು ಸ್ಟಿಲ್ ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಯು ಜಸ್ಟ್ ರಿಮೆಂಬರ್. ಓಕೆ. ಸೊ ಇವಾಗ ನಾನು 100 ತೊಗೊತೀನಿ. ಓಕೆ. ಸೊ ಇದು ಇಲ್ಲ ಸಿಸ್ಟಮಲ್ಲಿ ಇಲ್ಲ, ಅದಕ್ಕೆ ಇವಾಗ ನಿಮಗೆ ರಿಸಲ್ಟ್ ಏನಂತ ತೋರಿಸ್ತಾ ಇದೆ, ನೋ ರಿಸಲ್ಟ್ ಫೌಂಡ್ ಅಂತ ತೋರಿಸ್ತಾರೆ. ಇದ್ರೆ ಇಲ್ಲಿ ಬಂದ್ಬಿಡುತ್ತೆ GL ಡಿಸ್ಕ್ರಿಪ್ಷನ್. ಇವಾಗ ಇಲ್ಲದೆ ಇರೋದ್ರಿಂದ ಸೊ ಜಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ಐ ವಿಲ್ ಮೇಂಟೈನ್ 100 ಆಸ್ ಎ ರಿಟೈನ್ ಅರ್ನಿಂಗ್ಸ್ ಅಕೌಂಟ್. ಓಕೆ. ಸೊ ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತೋರಿಸುತ್ತೆ ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ ನಾವು ಈ ಚಾರ್ಟ್ ಆಫ್ ಅಕೌಂಟಲ್ಲಿ ಅಂತ. ದಿಸ್ ಇಸ್ ಎ ವಾರ್ನಿಂಗ್ ಮೆಸೇಜ್. ಓಕೆ. ಸೊ ಇಲ್ಲಿ ನಿಮಗೆ ಯೆಲ್ಲೋ ಕಲರಲ್ಲಿ ಬಂತು, ಲೈಕ್ ಪಾರ್ಕಿಂಗ್ ಸಿಂಬಲ್ ಕಾಣಿಸ್ತಾ ಇದೆ ಯೆಲ್ಲೋ ಕಲರಲ್ಲಿ ಅಂದರೆ ಸೊ ಇಟ್ ಈಸ್ ಅನ್ ವಾರ್ನಿಂಗ್ ಮೆಸೇಜ್. ಓಕೆ. ಸೊ ನಿಮಗೆ ರೆಡ್ ಕಲರಲ್ಲಿ ಬರುತ್ತೆ ಪಾಪಪ್. ಸೊ ರೆಡ್ ಕಲರಲ್ಲಿ ಬಂದಿದೆ ಅಂದರೆ ಸೊ ಇಟ್ ಇಸ್ ಎ ರಾಂಗ್ ಎಂಟ್ರಿ ಅಂತ. ಓಕೆ. ಸೊ ನೀವು ರಾಂಗ್ ಎಂಟ್ರಿ ಮಾಡ್ತಾ ಇದ್ದೀರಾ, ಸೊ ಯು ಕುಡ್ ನಾಟ್ ಏಬಲ್ ಟು ಪ್ರೊಸೀಡ್ ಫರ್ದರ್ ಅಂತ. ಓಕೆ. ಸೊ ನೀವು ಬೇರೆ ಮುಂದಕ್ಕೇನು ಪ್ರೊಸೀಡ್ ಮಾಡೋದಕ್ಕೆ ಆಗಲ್ಲ ಅಂತ.
ಸೊ ಇಫ್ ಯು ಆರ್ ಗೆಟಿಂಗ್ ಇನ್ ಗ್ರೀನ್ ಕಲರ್ ಪಾಪಪ್, ಓಕೆ, ಸೊ ನಿಮ್ಗೆ ಗ್ರೀನ್ ಕಲರ್ ಪಾಪಪ್ ಬಂತು ಅಂದರೆ ಸೊ ಇಟ್ ಈಸ್ ಪರ್ಫೆಕ್ಟ್, ಎಕ್ಸೆಪ್ಟಬಲ್ ಆ್ಯಂಡ್ ಯು ಕ್ಯಾನ್ ಪ್ರೊಸೀಡ್, ರೈಟ್. ಸೊ ಇವಾಗ ಎಂಟರ್. ಸೊ ನಮಗೆ ವಾರ್ನಿಂಗ್ ಆಗಿರೋದ್ರಿಂದ ಎಂಟರ್ ಮಾಡಿ. ಸೊ ನೆಕ್ಸ್ಟು ನಮ್ಮದು ಸೊ ಇದೆ ಟಿಯರು, ಎಂಟರ್ ಕೋಡ್. ಸೊ ಇವಾಗ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್ ಏನಾಯಿತು, ಸೇವ್ ಆಯಿತು ನಮಗೆ. ಓಕೆ, ಸೊ ಇವಾಗ ನಾವು ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ 100 100 ಅಂತ ಕ್ರಿಯೇಟ್ ಮಾಡಿ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್. ಓಕೆ, ಸೊ ನಾವು GL ಕ್ರಿಯೇಟ್ ಮಾಡಬೇಕಾದ್ರೆ ಇದನ್ನೇ ಕ್ರಿಯೇಟ್ ಮಾಡಬೇಕು ಸಿಸ್ಟಮಲ್ಲಿ, GL. ಓಕೆ, ಸೊ ಇವಾಗ GLಗೆ ಮೇಯ್ನ್ ಪ್ರೀ ರಿಕ್ವೆಸಿಟ್ಸ್ ಏನು ಬೇಕೋ ಅದಾಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ, ಸೊ ಇವಾಗ ನಾವು ಎರಡನ್ನೂ ಮಾಡಿದ್ವಿ. ಸೊ ನೆಕ್ಸ್ಟ್ ಇದನ್ನ ಅಸೈನ್ ಕಂಪನಿ ಕೊಟ್ಟು ಚಾರ್ಟ್ ಆಫ್ ಅಕೌಂಟ್ಸ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಆಲ್ರೆಡಿ ನಾವು ಚಾರ್ಟ್ ಆಫ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅವಾಗಲೇ ಅಸೈನ್ ಮಾಡಿದ್ವಿ. ಓಕೆ, ಸೊ ಇವಾಗ ಎಲ್ಲದರದ್ದು ಎಂಟ್ರಿ ಆಗಿದೆ ನಮಗೆ. ಓಕೆ, ಸೊ ನೆಕ್ಸ್ಟು ಇದನ್ನೆಲ್ಲ ನಾವು GL ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ, ಸೊ GL ಅಕೌಂಟ್ನೆಲ್ಲ ಯಾರು ಯೂಸ್ ಮಾಡ್ತಾರೆ ರಿಯಲ್ ಟೈಮಲ್ಲಿ, ಬಿಸ್ನೆಸ್ ಯೂಸರ್ಸ್ ಯೂಸ್ ಮಾಡ್ತಾರೆ, ಕರೆಕ್ಟ್, ಟ್ರಾನ್ಸಾಕ್ಷನ್ಸ್ನ ಪೋಸ್ಟ್ ಮಾಡೋದಕ್ಕೆ. ಅದಕ್ಕೆ ನಾವೇನು ಮಾಡಬೇಕು, ಆ GL ಅಕೌಂಟಿಗೆ ಆ್ಯಂಡ್ ಯೂಸರ್ಸ್ಗೆ ಇಬ್ರಿಗೂ ಟೋಲರೆನ್ಸ್ ಸೆಟ್ ಮಾಡಬೇಕು. ಟೋಲರೆನ್ಸ್ ಲಿಮಿಟ್ ಅಂದರೆ ಗೊತ್ತಾ? ಸೊ ಟೋಲರೆನ್ಸ್ ಲಿಮಿಟ್ ಅಂದರೆ ವಿತ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಅಂದರೆ ವೆದರ್ ಯೂಸರ್ ID ಆರ್ ಯೂಸರ್ ಆರ್ GL ಅಕೌಂಟ್. ಸೊ ಇವಾಗ GL ಅಕೌಂಟು ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಲ್ವಾ, ಸೊ ಆ ಆಬ್ಜೆಕ್ಟ್ ಮುಖಾಂತರ ಎಷ್ಟು ಅಮೌಂಟ್ ಲಿಮಿಟ್ನ ಸೆಟ್ ಮಾಡ್ತಿದ್ದೀವಿ ಅಂತ. ವಿ ಆರ್ ಸೆಟ್ಟಿಂಗ್ ಸಮ್ ಲಿಮಿಟ್, ದಟ್ಸ್ ವಾಟ್ ವಿ ಕಾಲ್ಡ್ ಎ ಟೋಲರೆನ್ಸ್ ಲಿಮಿಟ್. ಓಕೆ, ಸೊ ಅದನ್ನ ನಾವು ಟೋಲರೆನ್ಸ್ ಲಿಮಿಟ್ ಅಥವಾ ಟೋಲರೆನ್ಸ್ ಸೆಟಪ್ ಅಂತ ಕರಿತೀವಿ. ಅದಕ್ಕೆ ನಾವು ಬಿಫೋರ್ ಏನು ಮಾಡಬೇಕು, ಟೋಲರೆನ್ಸ್ ಗ್ರೂಪ್ನ ಮೇಂಟೈನ್ ಮಾಡ್ತೀವಿ ಸಿಸ್ಟಮಲ್ಲಿ. ಓಕೆ, ಸೊ ಟೋಲರೆನ್ಸ್ ಗ್ರೂಪ್ನ ಮೇಂಟೈನ್ ಮಾಡಿಬಿಟ್ಟು ಅದರಲ್ಲಿ ನಾವು ಟೋಲರೆನ್ಸ್ ಗ್ರೂಪ್ಗೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ನ ಸೆಟಪ್ ಮಾಡ್ತೀವಿ. ಓಕೆ, ಅದನ್ನು ಇವಾಗ ಮೇಂಟೈನ್ ಮಾಡ್ತೀನಿ. ಸೊ ಜಸ್ಟ್ ನಿಮಗೆ ಟೋಲರೆನ್ಸ್ ಗ್ರೂಪ್, ಟೋಲರೆನ್ಸ್ ಗ್ರೂಪ್ನ GL ಅಕೌಂಟ್. ಓಕೆ, ಸೊ ಇವಾಗ ಟೋಲರೆನ್ಸ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು. ಸೊ ಟೋಲರೆನ್ಸ್ ಗ್ರೂಪ್ನ ಕ್ರಿಯೇಟ್ ಮಾಡೋದಕ್ಕೆ ಟಿ ಕೋಡ್ ಬಂದ್ಬಿಟ್ಟು OBAO. ಓಕೆ, OBA0 ಟಿ ಕೋಡ್ ಇದು. ನೆಕ್ಸ್ಟ್ ಸೊ ಇದನ್ನು ಕ್ರಿಯೇಟ್ ಮಾಡೋಣ. ಫಸ್ಟ್ ಇದಕ್ಕೆ ಪಾತ್, ಸೆಕೆಂಡ್, ಲೆಟ್ ಮಿ ಗೋ ಬ್ಯಾಕ್, ಐ ವಿಲ್ ಕಮ್ ಫ್ರಮ್ ಬಿಗಿನಿಂಗ್. ಓಕೆ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇವಾಗ ಇದು ಮೇನ್ ಪೇಜ್. ಓಕೆ, ಸೊ ಇದು SIMG ಸ್ಕ್ರೀನ್ಗೆ ಹೋದ ತಕ್ಷಣ ನಿಮ್ಗೆ ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲೇ ಕ್ರಿಯೇಟ್ ಮಾಡೋದು. ಸೊ GL ಅಕೌಂಟ್, ಜನರಲ್ ಲೆಡ್ಜರ್ ಅಕೌಂಟ್ಗೆ ಹೋಗ್ತೀರಾ. ಜನರಲ್ ಲೆಡ್ಜರ್ ಅಕೌಂಟಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ನಾವು ಇದೆಲ್ಲ ಬಂದ್ಬಿಟ್ಟು ಪ್ರೀ ರಿಕ್ವೆಸಿಟ್ಸ್, ಮಾಸ್ಟರ್ ಡೇಟಾ ಏನು ಮಾಡಿದ್ವಿ ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ನಿಮಗೆ ಓಪನ್ ಐಟಮ್ ಕ್ಲಿಯರಿಂಗ್ ಅಂತ ಇರುತ್ತೆ. ಓಕೆ, ಸೊ ಓಪನ್ ಐಟಮ್ ಕ್ಲಿಯರಿಂಗ್. ಸೊ ಇಲ್ಲಿ ಓಪನ್ ಐಟಮ್ ಕ್ಲಿಯರಿಂಗಲ್ಲಿ ನಾವು ಇದು ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಕ್ಲಿಯರಿಂಗ್ ಡಿಫ್ರೆನ್ಸು, ಸೊ ಅದೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಕ್ಲಿಯರಿಂಗ್ ಡಿಫ್ರೆನ್ಸ್ ಆ್ಯಂಡ್ ಡಿಫರೆಂಟ್ ಟೋಲರೆನ್ಸ್ ಗ್ರೂಪ್ ಫಾರ್ GL ಅಕೌಂಟ್ಸ್ ಆ್ಯಂಡ್ ಎಂಪ್ಲಾಯೀಸ್. ಓಕೆ, ಸೊ ಇಲ್ಲೆಲ್ಲ ನೀವು ಟೋಲರೆನ್ಸ್ ಗ್ರೂಪ್ನ ಸೆಟಪ್ ಮಾಡಬೇಕು. ಓಕೆ, ಸೊ ಟೋಲರೆನ್ಸ್ ಗ್ರೂಪ್ ಅಂದರೆ ಅರ್ಥ ಆಯ್ತಲ್ವಾ? ಸೊ ವಿ ಆರ್ ಮೇಂಟೈನಿಂಗ್ ಸಮ್ ಲಿಮಿಟ್. ಓಕೆ, ಸೊ ವಿ ಆರ್ ಡೂಯಿಂಗ್ ಸಮ್ ಸೆಟಪ್ ವಿತ್ ದ ಲಿಮಿಟ್. ಸೊ ಇವಾಗ ನಾವು ಆ ಕಂಪನಿ ಕೋಡ್ಗೆ ಯಾವುದು ಟೋಲರೆನ್ಸ್ ಇನ್ನು ಕ್ರಿಯೇಟ್ ಮಾಡಿಲ್ಲಲ್ವಾ ನಮ್ಮ ಕಂಪನಿ ಕೋಡ್ಗೆ. ಸೊ ಇವಾಗ ಒಂದು ಟೋಲರೆನ್ಸ್ ಇದನ್ನ ಕ್ರಿಯೇಟ್ ಮಾಡೋಣ. ಸೊ ನೀವು ಎಂಟ್ರೆಸ್ ಕಂಪನಿ ಕೋಡ್. ಸೊ ಇವಾಗ ಕಂಪನಿ ಕೋಡ್ಗೆ TATM ಅಲ್ವಾ, TATM. ಸೊ ನಮ್ಮದು ಕಂಪನಿ ಕೋಡ್ ಇದು. ಸೊ ಟೋಲರೆನ್ಸ್ ಗ್ರೂಪು ಸೇಮ್ ಅದೇ ಕ್ಯಾರೆಕ್ಟರ್ಸ್ ಮೇಂಟೈನ್ ಮಾಡಬೇಕು. ಏನು ಬೇಕಾದ್ರೂ ಮಾಡ್ಬೋದು ಟೋಲರೆನ್ಸ್ ಗ್ರೂಪ್ಗೆ. ಸೊ ನಮಗೆ ಜಸ್ಟ್ ಟೈಮ್ ಬೀಯಿಂಗ್ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊತೀನಿ. ಬಟ್ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವು ಏನು ಬೇಕಾದರೂ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇವಾಗ ಟೋಲರೆನ್ಸ್ ಸೊ ಟೋಲರೆನ್ಸ್ ಗ್ರೂಪ್ ಫಾರ್ GL ಅಂತ. ಓಕೆ, ಸೊ ಇಲ್ಲಿ ನೀವು ಲಿಮಿಟ್ ಸೆಟ್ ಮಾಡ್ಬೋದು. ಡೆಬಿಟ್ ಪೋಸ್ಟಿಂಗ್ಗೆ ಎಷ್ಟು ಲಿಮಿಟ್ ಸೆಟ್ ಮಾಡ್ತೀರಾ, ಕ್ರೆಡಿಟ್ ಪೋಸ್ಟಿಂಗ್ಗೆ ಎಷ್ಟು ಲಿಮಿಟ್ನ ಸೆಟ್ ಮಾಡ್ತೀರಾ ಅಂತ. ಸೊ ನಿಮಗೆ ಲಿಮಿಟ್ ಬೇಡ ಅಂದರೆ ಲಿಮಿಟ್ ಸೆಟ್ ಮಾಡ್ದಂಗೂ ಕೂಡ ಸೇವ್ ಮಾಡ್ಬೋದು. ನೀವು ಜಸ್ಟ್ ಟೋಲರೆನ್ಸ್ ಗ್ರೂಪ್ನ ಮೇಂಟೈನ್ ಮಾಡಿರ್ತೀರ. ಸೊ ನಿಮ್ಗೆ ಬೇಕಾದಾಗ ಸೆಟ್ ಮಾಡ್ಕೋಬೋದು. ಓಕೆ, ಸೊ ಡೆಬಿಟ್ ಪೋಸ್ಟಿಂಗ್ ಮಾಡಬೇಕಾದ್ರೆ ಏನು ಲಿಮಿಟು, ಕ್ರೆಡಿಟ್ ಪೋಸ್ಟಿಂಗ್ ಮಾಡಬೇಕಾದ್ರೆ ಏನು ಲಿಮಿಟು, ಎಷ್ಟು ಪರ್ಸೆಂಟೇಜು, ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇಲ್ಲ ಅಂದರೆ ಹಂಗೆ ಸೇವ್ ಮಾಡಿ, ನೋ ಇಶ್ಯೂ. ಸೊ ಲಿಮಿಟ್ ಏನು ಸೆಟ್ ಮಾಡಬೇಡಿ. ಸೊ ಇದೆಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ ಅಷ್ಟೇ. ಕ್ಲೈಂಟ್ಸ್ ಬೇಕಂದ್ರೆ ಮಾತ್ರನೇ ಲಿಮಿಟ್ ಸೆಟ್ ಮಾಡ್ಕೊತಾರೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕಂಪನೀಸ್ ಯಾರು ಲಿಮಿಟ್ ಸೆಟ್ ಮಾಡಲ್ಲ ಟೋಲರೆನ್ಸ್ದು. ಬಟ್ ಸ್ಟಿಲ್ ನಾನು ನಿಮಗೆ
ತೋರಿಸ್ತಾ ಇದ್ದೀನಿ ಯಾವ ಥರ ಸೆಟಪ್ ಮಾಡಬೇಕು ಅಂತ. ಓಕೆ, ಸೊ ಯಾವ ಕಂಪನಿನೂ ಸೆಟ್ ಮಾಡಲ್ಲ. ಏನಕ್ಕೆ ಸೆಟ್ ಮಾಡಲ್ಲ ಅಂದರೆ ಬಿಸ್ನೆಸ್ ಯಾವಾಗ ಹೆಂಗ್ ಗ್ರೋತ್ ಆಗುತ್ತೆ ಅಂತ ಗೊತ್ತಿರಲ್ಲ. ಅವಾಗ ಇಮಿಡಿಯೇಟ್ ಬಂದ್ಬಿಟ್ಟು ಕಾನ್ಫಿಗರೇಷನ್ ಚೇಂಜಸ್ ಮಾಡಬೇಕು ಮತ್ತೆ ಸಿಸ್ಟಮಲ್ಲಿ, ಅಂದರೆ ಮತ್ತೆ ಕನ್ಸಲ್ಟೆಂಟ್ ಅಪ್ರೋಚ್ ಮಾಡಬೇಕು. ಓಕೆ, ಸೊ ಅದಕ್ಕೋಸ್ಕರ ನೋ ಒನ್ ವಿಲ್ ಸೆಟ್ ಅ ಲಿಮಿಟ್. ಓಕೆ, ಸೊ ಇಫ್ ಯು ವಾಂಟ್ ಟು ಸೆಟ್ ಅ ಲಿಮಿಟ್ ಸ್ಟಿಲ್ ಯು ಕ್ಯಾನ್ ಮೇಂಟೈನ್ 9999. ಓಕೆ, ಫುಲ್ 999 ಅಂತ ಮೇಂಟೈನ್ ಮಾಡ್ಬೋದು, ಮತ್ತು ಇನ್ಫಿನಿಟಿ ರೇಂಜಸ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವೊಂದು ಟೋಲೆನ್ಸ್ದು ಸೊ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಇದು ಬಂದ್ಬಿಟ್ಟು GL ಅಕೌಂಟ್ಗೆ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಟೋಲೆನ್ಸ್ ಗ್ರೂಪ್ ಫಾರ್ ಎಂಪ್ಲಾಯೀಸ್. ಸೊ ಇವಾಗ ಎಂಪ್ಲಾಯೀಸಿಗೆ ಕೂಡ ನೀವು ಟೋಲೆನ್ಸ್ ರೇಂಜನ್ನು ಸೆಟಪ್ ಮಾಡ್ಬೋದು. ಓಕೆ, ಸೊ ಇದು ಆ್ಯಕ್ಚುಲಿ ಕೆಲವೊಂದು ಕಂಪನೀಸ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ, ಸೊ ಕಂಪನೀಸ್ಗೆ ಕೆಲವೊಂದು ಯೂಸರ್ಸ್ಗೆ, ಪರ್ಟಿಕ್ಯುಲರ್ ಯೂಸರ್ಸ್ಗೆ ಅಷ್ಟೇ ಲಿಮಿಟ್ ಕೊಡ್ತಾರೆ. ಎಲ್ಲರಿಗೂ ಒಂದೇ ಲಿಮಿಟ್ನ ಮೇಂಟೈನ್ ಮಾಡಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ಬರಿಗೆ ಒಂದೊಂದು ಪರ್ಟಿಕ್ಯುಲರ್ ಲಿಮಿಟ್ನ ಮೇಂಟೈನ್ ಮಾಡಬೇಕು, ಅಷ್ಟೇ ಆಥರೈಸೇಷನ್ ಕೊಡಬೇಕು, ಆ ಥರ ಇರುತ್ತೆ. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ಏನು ಬೇಕೋ ಅದನ್ನ ಸೆಟ್ ಮಾಡ್ಕೊತಾರೆ. ಓಕೆ, ಸೊ ನಾವು ಎಂಪ್ಲಾಯಿ ಗ್ರೂಪ್ ಆಗಿರೋದ್ರಿಂದ ಸೊ ಇದಕ್ಕೂ TITMನ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಬೇರೆ ಕೂಡ ಮಾಡ್ಕೋಬೋದು. ಓಕೆ, ಓಕೆ, ಸೊ ಇಲ್ಲಿ ಅಮೌಂಟ್ ಪರ್ ಡಾಕ್ಯುಮೆಂಟ್ ಎಷ್ಟು ಪೋಸ್ಟ್ ಮಾಡಬೇಕು ಅಮೌಂಟ್ನ. ಓಕೆ, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೋಬೋದು, ಎಷ್ಟು ಅಮೌಂಟ್ನ ಪೋಸ್ಟ್ ಮಾಡಬೇಕು ಅಂತ. ಓಕೆ, ಸೊ ಇದರಲ್ಲಿ ಲಿಮಿಟ್ ನೀವು ಎಷ್ಟು ಹಾಕ್ತೀರಾ ಅಷ್ಟಕ್ಕೆ ಅಲೋ ಮಾಡುತ್ತೆ ಸಿಸ್ಟಮ್. ಓಕೆ, ಸೊ ನಿಮಗಿಲ್ಲ ಸಿಸ್ಟಮ್ ಅಲೋ ಮಾಡಬೇಕು ಅಂದರೆ ಹಿಂಗೆ ಅನ್ಲಿಮಿಟೆಡ್ ಹಾಕೋಬೋದು. ಓಕೆ, ಸೊ ಅನ್ಲಿಮಿಟೆಡ್ ಹಾಕೊಳ್ಳಿ. ಸೊ ಇದ್ರಲ್ಲಿ ಫುಲ್ ಅಲೋ ಮಾಡಲ್ಲ, ಕೆಲವೊಂದು ಕ್ಯಾರೆಕ್ಟರ್ಸ್ ಅಷ್ಟೇ ಅಲೋ ಮಾಡುತ್ತೆ. 1 ಸೆಕೆಂಡ್, ಐ ಥಿಂಕ್ 10-12 ಡಿಜಿಟ್ಸ್ ಏನೋ ಅಷ್ಟೇ ಅಲೋ ಮಾಡೋದು ಅಷ್ಟೇ. 3 6 7 8 9 10 11 12. ಓಕೆ, ಸೊ ಈ ರೇಂಜ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಲೈನ್ ಐಟಮ್ಗೆ ಎಷ್ಟು ಮೇಂಟೈನ್ ಮಾಡಬೇಕು ರೇಂಜು ಅಂತ. ಓಕೆ, ಸೊ ನೀವು ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಂಜ್ನ ಮೇಂಟೈನ್ ಮಾಡ್ಬೋದು, ಇಲ್ಲ ಅಷ್ಟೇ ಕೂಡ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇಷ್ಟು ರೇಂಜ್ನ ಹಾಕಿದ್ದೀನಿ ನಾನು. ಸೊ ಇವಾಗ ಏನಾಯಿತು, ನಾವು ಅಮೌಂಟ್ ಪರ್ ಡಾಕ್ಯುಮೆಂಟ್ಗೆ ಎಷ್ಟು ಪೋಸ್ಟ್ ಮಾಡಬೇಕು, ಒಂದು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದಾಗ ಒಂದು ಲೈನ್ ಐಟಮ್ಗೆ, ಅಂದರೆ ಕ್ರೆಡಿಟ್ ಲೈನ್ ಐಟಮ್, ಡೆಬಿಟ್ ಲೈನ್ ಐಟಮ್ ಬರುತ್ತಲ್ವಾ, ಸೊ ಒಂದು ಲೈನ್ ಐಟಮ್ಗೆ ಎಷ್ಟು ಆಥರೈಸೇಷನ್ ಇರಬೇಕು, ಸೊ ಅದನ್ನು ಹಾಕಿದ್ದೀನಿ ನಾನು. ಓಕೆ, ಇದಾದಮೇಲೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಅಂತ ಸಿನಾರಿಯೋ ಇದೆ. ಓಕೆ, ಈ ಸಿನಾರಿಯೋ ಬಂದ್ಬಿಟ್ಟು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಕೆಲವೊಂದೊಂದು ಲೈನ್ ಐಟಮ್ ಪೋಸ್ಟ್ ಮಾಡಿದಾಗ ಏನಾದರೂ ಪರ್ಟಿಕ್ಯುಲರ್ ಅಮೌಂಟು ಆ ರೇಂಜ್ ಸೆಟಪ್ಗೆ ಇಷ್ಟು ಡಿಸ್ಕೌಂಟ್ ಅಂತ ನೀವು ಮೆನ್ಷನ್ ಮಾಡಿದ್ರೆ ಆ ಡಿಸ್ಕೌಂಟ್ನ ನೀವು ಅಲೋ ಮಾಡ್ಬೋದು ಪೋಸ್ಟಿಂಗ್ ಮಾಡಬೇಕಾದ್ರೆ. ಸೊ ಇಲ್ಲ ಅಂದರೆ ನಾಟ್ ಆನ್ ಇಶ್ಯೂ, ಯು ಕ್ಯಾನ್ ಕೀಪ್ ಇಟ್ ಆಸ್ ಅ ಬ್ಲ್ಯಾಂಕ್. ಓಕೆ, ಆ್ಯಂಡ್ ರೆವಿನ್ಯೂ ಅಮೌಂಟ್. ಸೊ ರೆವಿನ್ಯೂಗೆ ಸೊ ನಿಮಗೆ ಇಲ್ಲಿ ನೋಡಿ, ಪರ್ಮಿಟ್ ಪೇಮೆಂಟ್ ಡಿಫ್ರೆನ್ಸಸ್ ಎಷ್ಟಿದ್ರೆ ಸಿಸ್ಟಮಲ್ಲಿ ಡಾಕ್ಯುಮೆಂಟ್ ಅಲೋ ಮಾಡಬೇಕು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೀವು 100 ರೂಪೀಸ್ ಅಂತ ಇಟ್ಕೊಳ್ಳಿ, 100 ರೂಪೀಸ್ಗೆ ನೀವು ಸೆಟಪ್ ಮಾಡ್ತಿದ್ದೀರಾ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜು, ಫಾರ್ ಎಕ್ಸಾಂಪಲ್ 10% ಇದ್ದರೆ ಅದನ್ನು ನೀವು ಕ್ಯಾಶ್ ಡಿಸ್ಕೌಂಟ್ ಅಡ್ಜಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ, ಸೊ ಅದನ್ನು ಅಲೋ ಮಾಡುತ್ತೆ ಪೋಸ್ಟಿಂಗ್ಗೆ. ಸೊ ಇಟ್ ವಿಲ್ ನಾಟ್ ಸ್ಟಾಪ್ ಯು ಟು ದ ಪೋಸ್ಟಿಂಗ್. ಓಕೆ, ಸೊ ಇಲ್ಲಿ ಪರ್ಸೆಂಟೇಜ್ ಸೆಟ್ ಮಾಡಲಿಲ್ಲ ಅಂತಂದರೆ ಸೊ ಪೂರ್ತಿ ಅಲೋ ಮಾಡುತ್ತೆ, ಏನು ತೊಂದರೆ ಇಲ್ಲ. ಸೊ ನೀವು ಪರ್ಸೆಂಟೇಜ್ ಪರ್ಟಿಕ್ಯುಲರ್ ಸೆಟ್ ಮಾಡಿದ್ರೆ ಆ ಪರ್ಸೆಂಟೇಜಿಗೆ ಮಾತ್ರ ನಾಟ್ ಅಲೋ ಮಾಡೋದು ಸಿಸ್ಟಮ್. ಓಕೆ, ಸೊ ಇದು ಅರ್ಥ ಆಯ್ತಲ್ಲ. ರೆವಿನ್ಯೂ ಬಂದ್ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ 100 ರೂಪೀಸು ನಿಮಗೆ ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಪೇಮೆಂಟಲ್ಲಿ 100 ರೂಪೀಸ್ ಡಿಫ್ರೆನ್ಸ್ ಇದೆ ಅಂದರೆ ಅದರಲ್ಲಿ 10%, 100ಅಲ್ಲಿ 10% ಅಂದರೆ ಎಷ್ಟು, 10 ರೂಪೀಸ್ ಅಲ್ವಾ. ಸೊ ಇಲ್ಲಿ 1000 ಹಾಕಿದ್ರೂ 10% ಅಂದರೆ 100 ರೂಪೀಸ್. ಸೊ ಆ ಥರ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಸಿಸ್ಟಮ್. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಇವಾಗ ಪರ್ಸೆಂಟೇಜ್ ತೊಗೊತಾರೆ ಅಂದರೆ 100ಗೆ ತೊಗೊಂಡು ಸೊ 10% ಅಂತ ಫಿಕ್ಸ್ ಮಾಡ್ಬೋದು. ನೀವು 5% ಕೂಡ ಹಾಕೋಬೋದು. ಓಕೆ, ಸೊ ಇದು ಕೂಡ ಅಷ್ಟೇ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಬೇಸ್ಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟೇ ಇದು ಡಿಫ್ರೆನ್ಸಸ್ ಅಮೌಂಟ್ನ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಇಲ್ಲ ಅಂದರೆ ನೀವು ಬ್ಲ್ಯಾಂಕ್ ಬಿಟ್ಬಿಟ್ಟು ಸೇವ್ ಮಾಡ್ಬೋದು. ಸೊ ಇದೆಲ್ಲ ಏನು ಗೊತ್ತಾ, ಎಕ್ಸಾಂಪಲ್ ಏನಂದರೆ ಇನ್ನೂ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಮ್ಯಾಂಡೇಟರಿ ಫೀಲ್ಡ್ಸು ಆ ಥರ ಏನು ಮಾಡಿಲ್ಲ ಇದು. ಸೊ ಮ್ಯಾಂಡೇಟರಿ ಫೀಲ್ಡ್ಸು ಆ ಥರ ಸೆಟಪ್ ಮಾಡಿದ್ರೆ ಮಾತ್ರನೇ ನೀವು ಪರ್ಟಿಕ್ಯುಲರ್ ರೇಂಜು ಅಥವಾ ಅಮೌಂಟು ಮೇಂಟೈನ್ ಮಾಡಲೇಬೇಕು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ ಥರ ಇರುತ್ತೆ ಫ್ಯೂಚರಲ್ಲಿ, ಸೊ ಬೇಸ್ಡ್ ಆನ್ ದಟ್ ನಾವು ಸಿಸ್ಟಮ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ದಾದ್ರು ಅಷ್ಟೇ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಆ್ಯಂಡ್ ದೆನ್ ಸೊ ಆ್ಯಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟು ಸಿಸ್ಟಮಲ್ಲಿ ಕಾನ್ಫಿಗರೇಷನ್ ಡಿಸೈನ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಇಷ್ಟ ಆಯಿತು, ಸೇವ್ ಮಾಡಿದೆ ಅಲ್ವಾ. ಸೊ ಇವಾಗ ಸೊ ಇದ್ರದ್ದು ಕೂಡ ಮೇಂಟೈನ್ ಮಾಡಬಾರ್ದು. ಸೊ ಟೋಲರೆನ್ಸ್ ಗ್ರೂಪ್ GL ಅಕೌಂಟ್ ಅಲ್ವಾ, ಫಸ್ಟ್ GL ಅಕೌಂಟ್ಸ್ಗೆ TITM ಅಂತ ಹಾಕಿದ್ದೀವಿ. ಸೊ ಅದನ್ನು ಹಾಕ್ಕೊಡ್ತೀನಿ. ಸೊ ದೆನ್ ಎಂಪ್ಲಾಯೀಸಿಗೆ ಕೂಡ ಅದೇ ಸೇಮ್. ಸೊ ಇದನ್ನು ಸರ್ ಇವಾಗ ಒಂದ್ಸಲ ಟಾಲರೆನ್ಸ್ ಗ್ರೂಪ್ ಅದು ಕ್ರಿಯೇಟ್ ಮಾಡಿ ಆದ್ಮೇಲೆ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ಮಾಡ್ಬೋದಾ? ಮಾಡ್ಬೋದು ಆಪ್ಷನ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಬಿಸ್ನೆಸ್ಗೆ ಆ ಲಿಮಿಟ್ ಬೇಡ ಅಂದರೆ ತೆಗಿಬೋದು, ಬೇಕು ಅಂತ ಸೆಟ್ ಮಾಡ್ಕೋಬೋದು, ಮಾಡ್ಬೋದು. ಬಟ್ ಅದೆಲ್ಲ ನಾವು ಮಾಡಬೇಕು ಕನ್ಸಲ್ಟೆಂಟ್ ಇವಾಗ ಹೋಗಿದ್ರಲ್ಲ ಅದೇ ಪಾತಲ್ಲೇ ಹೋಗಿ ಚೇಂಜಸ್ ಮಾಡಬೇಕು. ಹೌದೌದು, ಅದೇ ಪಾತಲ್ಲೇ ಹೋಗಬೇಕು, ಇಲ್ಲ ಟೀ ಕೋಡು. ಸೊ ಇದಕ್ಕೆ OBD ಫಾರ್ ಹೆಂಗೋ ಇದಕ್ಕೆ ಹಂಗೆ OB
ಇದು ಬಂದ್ಬಿಟ್ಟು ಜಿ ಎಲ್ ಅಲ್ವಾ, ಒ ಬಿ C4 ಇದು. ಓಕೆ, ಇದು ಒ ಬಿ AO ಇದೆ, ಇದು ಒ ಬಿ C4 ಇದೆ. ಒ ಬಿ C4. ಸೊ ಇದು ಟಿ ಕೋಡ್. ಸೊ ನಿಮಗೆ ಎಲ್ಲ ಟಿ ಕೋಡ್ ನೆನ್ಪಿಟ್ಕೋಬೇಕು ಅಂತ ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಕೆಲವೊಂದು ಬೇಸಿಕ್ ಟಿ ಕೋಡ್ ನೆನಪಿದ್ರೆ ಸಾಕು. ಬೇಸಿಕ್ ಟಿ ಕೋಡ್ ಅಂತಂದರೆ ಗೊತ್ತಲ್ಲ, ಇದು OBD ಫಾರ್ ಅಕೌಂಟಿಂಗ್ ಗ್ರೂಪು, ಇದು ತುಂಬ ಬೇಸಿಕ್ ಅಪ್ಪ. ಇದು ಅಕೌಂಟಿಂಗ್ ಗ್ರೂಪ್ ಬೇಕೇ ಬೇಕಲ್ವ GL ಕ್ರಿಯೇಟ್ ಮಾಡೋಕ್ಕೆ. ಅಟ್ಲೀಸ್ಟ್ ಈ ಟಿ ಕೋಡ್ಗಳು ನೆನಪಿರಬೇಕು ನಿಮ್ಗೆ. ಇದನ್ನೂ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಟಿ ಕೋಡ್ ನೆನ್ಪಿಟ್ಕೋಬೇಕು ಅಂದರೆ, ಮೈನ್ ಇವಾಗ ನಾವೇನು ಮಾಡ್ತೀವಿ, ಕಂಪನಿ ಕ್ರಿಯೇಟ್ ಮಾಡಬೇಕು ಅಂದರೆ OX15 ನಿಮ್ಮ ಬೇಸಿಕ್ ಟಿ ಕೋಡ್ ಅಪ್ಪ. ಇದೇ ಗೊತ್ತಿಲ್ಲ ಅಂದರೆ ಹೆಂಗಲ್ವಾ. ಸೊ ಕಂಪನಿ ಕೋಡ್ದು ಅಟ್ಲೀಸ್ಟ್ ನಿಮಗೆ ಇದು ಗೊತ್ತಿರಬೇಕು. ಸೊ ಇವೆರಡು ಅಟ್ಲೀಸ್ಟು ನಿಮಗೆ ಗೊತ್ತಿರಲೇಬೇಕು. ಓಕೆ, ಸೊ ಇದು ಬಿಟ್ಬಿಟ್ರೆ ನಿಮಗೆ ನಾರ್ಮಲಾಗಿ ಇದು OKKP ಬರುತ್ತೆ, ಟ್ರಾನ್ಸಾಕ್ಷನ್ಸ್ ಕೋಡು. ಓಕೆ, ಸೊ ಇದೆಲ್ಲ ಇವು ನೆನಪಿರಬೇಕು, ಕಂಟ್ರೋಲಿಂಗ್ ಏರಿಯಾದು. ಓಕೆ, ಸೊ ಈ ಥರ ಕೆಲವೊಂದು ನಿಮಗೆ ಸೊ ನೆನಪಿರಬೇಕು. ಸೊ ಅದೆಲ್ಲ ನೆನಪಿದ್ರೆ ಸಾಕು. OBD4, OBA0 ಇದು GL ಅಕೌಂಟ್ಗೆ, ಇದು OBC4. ಓಕೆ, ಸೊ ಇವಾಗ ಎಷ್ಟು ಮೇಂಟೈನ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಾರು ಡೌಟ್ ಇದೆಯಾ? ಅವಾಗ ಮೇಂಟೈನ್ ಮಾಡಿದ್ರಲ್ಲಿ ಏನಾರು ಡೌಟ್ಸ್ ಇದೆಯಾ? ಡೌಟ್ ಇಲ್ಲ ಅಂದರೆ ನೆಕ್ಸ್ಟು ಸೊ ಇದು AO0, OBA4, ನೆಕ್ಸ್ಟ್ OBC4. ಸರ್ ಇದು ಒಂದೊಂದು ಕಾನ್ಫಿಗರೇಷನ್ಗೂ ನಮಗೆ ಟಿ ಕೋಡ್ ನಮಗೆ ಅಲ್ಲೇ SAP ಸರ್ವರ್ ಅಲ್ಲಿ ಶೋ ಆಗುತ್ತಾ? ಆಗುತ್ತೆ, ತೋರಿಸ್ತೀನಿ ಅದನ್ನು. ಅದು ತೋರಿಸಿದ್ದಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಅದು ಅಂತ ಹೇಳಿ. ಇವಾಗ ನಾವು ಯಾವ್ದು ಮಾಡಿದ್ದು, ಇವಾಗ ಮಾಡಿದ್ದು ನಾವು ಎಂಪ್ಲಾಯೀಸ್ ಲಿಮಿಟ್ ಅಲ್ವಾ. ಸೊ ಇಲ್ಲಿ ನೋಡಿ, ಈ ಪಾರ್ಟಲ್ಲಿ ಹೋಗಿದ್ದೀವಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ SIMG ಟ್ರಾನ್ಸಾಕ್ಷನ್ಸ್ ಕೋಡಲ್ಲಿ ಬಂದಿದ್ರಲ್ವಾ, ಇದನ್ನು ತೋರಿಸ್ತಾ ಇದೆ. ಇವಾಗ 1 ಸೆಕೆಂಡ್, ಐ ವಿಲ್ ಸೇವ್ ಇಟ್ ಆ್ಯಂಡ್ ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಇವಾಗ ನಾವು ಚೆಕ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಪಾತಲ್ಲಿ ಬಂದ್ರಿಂದ ಕೆಲವೊಂದ್ರಲ್ಲಿ ತೋರಿಸ್ತಾ ಇಲ್ಲ, ಬಟ್ ನಿಮಗೆ ಟಿ ಕೋಡ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇವಾಗ OBA4 ಹಾಕ್ತೀನಿ ನೋಡಿ. OBA4 ಹಾಕಿದ ತಕ್ಷಣ ಸೇಮ್ ಅದೇ ಸ್ಕ್ರೀನ್ಗೆ ತೊಗೊಳೋದು ಅದು. ನಾನು ಇವಾಗ ಓಪನ್ ಮಾಡೋದ್ರಿಂದ ಲಾಕ್ ಮಾಡೋದು ತೋರಿಸ್ತಾ ಇದೆ. ಸೊ ನಾನು ಡಿಸ್ಪ್ಲೇ ಓಪನ್ ಮಾಡ್ಬೋದು, ಎಸ್ ಕೊಟ್ಟರೆ ಡಿಸ್ಪ್ಲೇ ಆಗುತ್ತೆ. ಇವಾಗ ನೋಡಿ, ಇವಾಗ ಇಲ್ಲಿ ತೋರಿಸ್ತಾ ಇದೆ OBA4. ಏನು ಹೇಳಿ ಸರ್? ಇವಾಗ ನೀವೀಗ ಲಾಕ್ ಆಯ್ತಲ್ಲ, ಇವಾಗ ಬೇರೆ ಏನಾದ್ರು ಯೂಸ್ ಮಾಡ್ತಿರೋ ಪ್ರಾಕ್ಟೀಸ್ ಹೌದು, ಈಗ ನಾನೇನಾದ್ರೂ ಎಂಟ್ರಿ ಮಾಡಿದಂಗೆ ನ್ಯೂ ಎಂಟ್ರಿ ಶೋ ಆಗಲ್ಲ, ಮತ್ತೆ ನಾನು ಲಾಗ್ಔಟ್ ಆದ್ರೆ ಮಾತ್ರ ಶೋ ಆಗುತ್ತೆ. ಅದೇ ಬೇರೆ ಏನಾದ್ರು ಆಪ್ಷನ್? ಹೌದು. ಅದಕ್ಕೆ ಏನು ಗೊತ್ತಾ, ಇವಾಗ ನಿಮಗೆ ಪ್ರಾಕ್ಟೀಸ್ ಅವರ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಅವರ್ ಆಕ್ಸೆಸ್ ಒಬ್ಬರಿಗೆ ಕೊಟ್ಟಿರಲ್ಲ. ಓಕೆ, ಸೊ ಮಲ್ಟಿಪಲ್ ಕೊಟ್ಟಿರ್ತಾರೆ. ಸೊ ನೀವಾಗ ಫಾರ್ ಎಕ್ಸಾಂಪಲ್ ಏನಂದ್ರೆ ಆ ಟೈಮಲ್ಲಿ ಆ ಥರ ಎಂಟ್ರಿ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಬ್ಯಾಕ್ ಹೋಗ್ತೀನಿ. ಸೊ ನಾನು ಆಲ್ರೆಡಿ ಇನ್ನೊಂದು ಸ್ಕ್ರೀನಲ್ಲಿ ಸೇಮ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಸೇಮ್ ಪೇಜು. ಸೊ ಅದಕ್ಕೆ ನಂಗೆ ಎರರ್ ಬರ್ತಿದೆ, ಇಲ್ಲ ಓಪನ್ ಮಾಡಿದಾಗ ಅದಕ್ಕೆ ಎರರ್ ಬರ್ತಿದೆ. ಓಕೆನಾ? ಸೊ ಇವಾಗ ಇದು ನನಗೆ ಎರರ್ ಬರಬಾರ್ದು ಅಂದರೆ ಸೊ ನೀವು ಇದು ಡಿಸ್ಪ್ಲೇ ಆಪ್ಷನ್ ಒಂದೇ ಇರುತ್ತೆ. ಇವಾಗ ಇಲ್ಲಿ ನೋಡ್ಬೋದು ನೀವು. ಸೊ ಡಾಟಾ ಈಸ್ ಲಾಕ್ಡ್ ಬೈ ದ ಯೂಸರ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಒನ್ಲಿ ಅಂತ. ಓಕೆ, ಸೊ ಕ್ಯಾನ್ ಬಿ ಡಿಸ್ಪ್ಲೇಡ್ ಒನ್ಲಿ ಅಂತ ಇದೆ ಇವಾಗ. ಸೊ ನೀವು ಡಿಸ್ಪ್ಲೇ ಬೇಕು ಅಂದರೆ ಎಸ್ ಕೊಡ್ತೀರಾ, ಇಲ್ಲ ಅಂದರೆ ನೋ ಕೊಡ್ತೀರಾ. ನೋ ಅಂದರೆ ಕ್ಲೋಸ್ ಆಗುತ್ತೆ ಮತ್ತೆ ರಿಟರ್ನ್. ಸೊ ಎಸ್ ಕೊಟ್ಟರೆ ಡಿಸ್ಪ್ಲೇ ಆಪ್ಷನ್ಗೆ ಹೋಗುತ್ತೆ. ಸ್ಟಿಲ್ ನೀವೇನಾದರೂ ಡಿಲೀಟ್ ಮಾಡಬೇಕು, ನಮಗೇನೋ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅಂದರೆ ಸೊ SM12ಗೆ ಹೋಗಿ. SM12ಗೆ ಹೋಗಿ, ಇದು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಿಮ್ದು ಯೂಸರ್ ಐ ಡಿ ಇದೆಯಲ್ಲ, ನಿಮ್ಮ ಯೂಸರ್ ಐ ಡಿ ಹಾಕಿ ಇಲ್ಲಿ. ಓಕೆ, ಸೊ ನಿಮ್ಮ ಯೂಸರ್ ಐ ಡಿ ಹಾಕ್ಬಿಟ್ಟು ಸರ್ಚ್ ಕೊಟ್ಟರೆ ಸೊ ನಿಮ್ಮ ಯೂಸರ್ ಐ ಡಿಲಿ ಏನು ಲಾಕ್ ಆಗಿರುತ್ತೋ ಅದನ್ನು ತೋರಿಸುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ. ಸೊ ಇವಾಗ ನಿಮ್ಮ ಯೂಸರ್ ಐ ಡಿ ತೆಗೆದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ಇದು ತೆಗೆದ್ಬಿಟ್ಟು ನಾನು ಅವಾಗ ಎಕ್ಸಿಕ್ಯೂಟ್ ಕೊಡ್ತೀನಿ, ಎಂಟರ್ ಕೊಡ್ತೀನಿ ನೋಡಿ. ಸೊ ಎಂಟರ್ ಕೊಟ್ಟರೆ ಸೊ ಇಲ್ಲಿ ಯಾರ್ಯಾರ್ದು ಎಂಟೈರ್ ಸಿಸ್ಟಮ್ ಯಾರ್ಯಾರು ಯೂಸ್ ಮಾಡ್ತಿರ್ತಾರೋ ಎಲ್ಲರದ್ದು ತೋರಿಸುತ್ತೆ ಯೂಸರ್ ಐ ಡಿಸ್ ನೋಡಿ. GOI1600220116. ಸೊ ಎಲ್ಲರೂ ತುಂಬ ಜನ ಯೂಸ್ ಮಾಡ್ತಿರ್ತಾರೆ. ಸೊ ನಿಮಗೆ ಅವಾಗ ಇದೆಲ್ಲ ಸುಮಾರು ಜನ ಯೂಸ್ ಮಾಡ್ತಿರೋದು ಏನಿದೆ ಇದನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂದರೆ ಸೊ ಇಲ್ಲಿ ಸೆಲೆಕ್ಟ್ ಆಲ್ ಕೊಟ್ಬಿಟ್ಟು ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಓಕೆ, ಸೊ ಇವಾಗ ಯಾರೋ ಬೇರೆ ವರ್ಕ್ ಮಾಡ್ತಾರಿಂದ ಪಾಪ ಇವಾಗ ಕ್ಲೋಸ್ ಮಾಡಲ್ಲ, ಬಟ್ ನಿಮಗೆ ಅಂತ ರಿಕ್ವೈರ್ಮೆಂಟ್ ಇದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತಲ್ಲ ಸರ್? ಇವಾಗ ಏನು ಎಫೆಕ್ಟ್ ಏನಾಗಲ್ಲ, ಅವ್ರಿಗೆ ಕ್ಲೋಸ್ ಆಗುತ್ತೆ ಅಷ್ಟೇ, ಮತ್ತೆ ಓಪನ್ ಮಾಡ್ಕೊಂಡು ಅವ್ರು ಮಾಡ್ಬೋದು. ಇದರಲ್ಲಿ ಏನು ಎಫೆಕ್ಟ್ ಆಗಲ್ಲ, ಯಾರಿಗೂ ಏನು ಕರಪ್ಟ್ ಆಗಲ್ಲ, ಸಿಸ್ಟಮು ಎಫೆಕ್ಟ್ ಆಗಲ್ಲ, ಆ ಥರ ಏನಾಗಲ್ಲ. ಜಸ್ಟ್ ಆ ಪರ್ಟಿಕ್ಯುಲರ್ ಸ್ಕ್ರೀನ್ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಸೊ ನೀವು ಮತ್ತೆ ಸೇವ್ ಮಾಡಿದ್ಮೇಲೆ ಮತ್ತೆ ಅವ್ರು ಯೂಸ್ ಮಾಡ್ಕೋಬೋದು ಅಷ್ಟೇ. ಪ್ರಾಬ್ಲಮ್ ಅಂತ ಏನಾಗೋದಿಲ್ಲ. ನಿಮಗಾದ್ರೂ ಅಷ್ಟೇ ಏನು ಜಾಸ್ತಿ ಇವಾಗ ಮ್ಯಾಕ್ಸಿಮಮ್ ಒಂದು ಕಾನ್ಫಿಗರೇಷನ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಸ್ಕ್ರೀನ್ ಓಪನ್ ಮಾಡಿದ್ದೀನಪ್ಪ. ಸೊ ಈ ಸ್ಕ್ರೀನಲ್ಲಿ ನಾನು ಟೋಲ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಮ್ಯಾಕ್ಸಿಮಮ್ 3 to 4 minutes ಇಲ್ಲ ಒಂದು 5 minutes ಟೈಮ್ ತೊಗೊತೀನಿ. ಅದಾದಮೇಲೆ ಆಬ್ವಿಯಸ್ಲಿ ನಾನು ಸೇವ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಅವಾಗ ಇನ್ನೊಬ್ರು ಯೂಸ್ ಮಾಡ್ತಾರೆ. ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 5 minutes, ಡೋಂಟ್ ವರಿ. ಓಕೆ, ಯೂಸ್ ಮಾಡ್ಕೋಬೋದು.
ಸರ್ ಇವಾಗ ನ್ಯೂ ಸ್ಕ್ರೀನ್ ಇವಾಗ ಅಟ್ ಎ ಟೈಮ್ಗೆ ಎಷ್ಟು ಸ್ಕ್ರೀನ್ ಓಪನ್ ಮಾಡಬಹುದು? ಸಿ ಬಿಫೋರ್ ಎಲ್ಲ ಬಿಫೋರ್ ಅಪ್ ಟು 6 and 7 ಸ್ಕ್ರೀನ್ಸ್ ಇತ್ತು, ಇವಾಗ 16 ವರೆಗೂ ಓಪನ್ ಮಾಡ್ಬೋದು. 16. ಓಕೆ, ಸೊ ಇದೆಲ್ಲ ಅದು S4 ಮಾತ್ರನಾ ಅಥವಾ ECC ಲೂನು ಸೇಮ್ ಏನೋ? ಆಸ್ ಪರ್ ಮೈ ನಾಲೆಜ್ ನಾನು ECC ಸಿಸ್ಟಮ್ ನೋಡಿದಂಗೆ 6 ಸರ್ವರ್ ಮಾತ್ರ ಅಲೋ ಇತ್ತು. ಬಟ್ ನಾನು ಇದನ್ನ ತುಂಬಾ ಕಡೆ ಡಿಬೇಟ್ ಕೂಡ ಮಾಡಿದ್ದೀನಿ. ಬಟ್ ಏನಂದ್ರೆ ಅವರು ಆಕ್ಚುಲಿ ಬೇಸಿಸ್ ಟೀಮ್ ಅವರು ಎಕ್ಸ್ಪ್ಲೈನ್ ಮಾಡ್ಬೋದು ಸ್ಕ್ರೀನ್ಸ್ ಅಂತ ಹೇಳಿದ್ರು. ಬಟ್ ಐ ಆಮ್ ನಾಟ್ ಶೋರ್, ಬಿಕಾಸ್ ಅವ್ರು ಬೇಸಿಸ್ ಕನ್ಸಲ್ಟೆಂಟ್ ಅವರೇ ಹೇಳಬೇಕು ಇದರ್ ದೇ ಕ್ಯಾನ್ ಪಾಸಿಬಲ್ ಟು ಎಕ್ಸ್ಟೆಂಡ್ ಆರ್ ನಾಟ್ ಅಂತ. ಸೊ ಅವ್ರು ಎಕ್ಸ್ಟೆಂಡ್ ಮಾಡ್ಬೋದಾ ಇಲ್ವಾ ಅನ್ನೋದು ಬೇಸಿಸ್ ಟೀಮ್ ಅವರೇ ಹೇಳಬೇಕು. ಓಕೆ, ಬಟ್ ನನ್ನ ಪ್ರಕಾರ ಅದು ಇರಲಿಲ್ಲ ಆಪ್ಷನ್. 6 ಸ್ಕ್ರೀನ್ ಅಷ್ಟೇ ಇತ್ತು ಬಿಫೋರ್ ECCಲಿ. ಸೊ ನಾನು ಸುಮಾರು ECC ಸಿಸ್ಟಮ್ ನೋಡಿದ್ದೀನಿ, ಒಂದೇ ಅಲ್ಲ ಸುಮಾರು ಒಂದು 10-15 ECC ಸಿಸ್ಟಮ್ ನೋಡಿದ್ದೀನಿ. ಎಲ್ಲದರಲ್ಲೂ ಅಷ್ಟೇ ಇತ್ತು. ಮೇ ಬಿ ಸ್ಟ್ಯಾಂಡರ್ಡ್ ಲಿಮಿಟ್ ಸೆಟಪ್ ಅಷ್ಟೇ ಇರುತ್ತೆ ಅಂದ್ಕೊತೀನಿ. ಆಮೇಲೆ ಬೇಕು ಅಂದರೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಎಕ್ಸ್ಟೆಂಡ್ ಸ್ಕ್ರೀನ್ಸ್. ಬಟ್ ಮ್ಯಾಕ್ಸಿಮಮ್ ನೀವು ನೀವು ರಿಯಲ್ ಟೈಮ್ ವರ್ಕ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 5ರಿಂದ 6 ಸ್ಕ್ರೀನ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ. ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಓಪನ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಯಾವ ಸ್ಕ್ರೀನಲ್ಲಿ ಏನು ಮಾಡ್ತಿದ್ದೀವಿ ಅಂತ. ಯಾರು ಅಷ್ಟೊಂದು ಓಪನ್ ಮಾಡೋದಿಲ್ಲ. ಓಕೆ, ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 to 6 ಸ್ಕ್ರೀನ್ಸ್ ಯೂಸ್ ಮಾಡ್ತೀವಿ ಅಷ್ಟೇ. ಟೈಮಿಂಗ್ ಅನಾಲಿ 16 ಮಾಡ್ಬೋದಾ? 16 160. ಎಸ್. ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಕಂಟಿನ್ಯೂಸ್ ಓಪನ್ ಮಾಡ್ತಾ ಇರಿ. ನೀವು ಸಿಸ್ಟಮಲ್ಲಿ ಫ್ರೀ ಇದ್ದಾಗ ಕಾನ್ಫಿಗರೇಷನ್ಸ್ ಮಾಡಿದಾಗ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಿ. ಸೊ ಏನಕ್ಕೆ ಅಂದರೆ ಇದೆಲ್ಲ ನಿಮ್ಗೊಂದು ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಸರ್ವರಲ್ಲೇ ಪ್ರಾಕ್ಟೀಸ್ ಮಾಡಬೇಕು ನೀವು. ಸೊ ರಿಯಲ್ ಟೈಮ್ ಸರ್ವರಲ್ಲಿ ಇದೆಲ್ಲ ಅಪರ್ಚುನಿಟೀಸ್ ಸಿಗೋದಿಲ್ಲ ನಿಮಗೆ. ಓಕೆ, ಸೊ ಏನಿದೆ ಅದನ್ನೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಇರೋ 2.5 month ಡ್ಯೂರೇಷನ್ 3 months ಆ್ಯಕ್ಸಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ ಟು ಯು, ನಿಮಗೆ ಬೇಕು ಇಂಟ್ರೆಸ್ಟ್ ಇದೆ ಅಂದರೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಲೈಫ್ ಇದೆ, ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊಂತೀರ ನಿಮ್ಮ ಕಡೆ ಇರುತ್ತೆ ಅಷ್ಟೇ. ಓಕೆ, ಸೊ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ದು ಇಲ್ಲಿವರೆಗೂ ಮೇ ಬಿ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕೇಳಿ. ಓಕೆ, ಸೊ ಇಲ್ಲ ಅಂದರೆ ನೆಕ್ಸ್ಟ್ 5 minutes ಇರೋದಾ? ಓಕೆ, ಫೈನ್. ಸೊ ನೆಕ್ಸ್ಟ್ ಟಾಪಿಕ್ ಮೆನ್ಷನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಟುಮಾರೋ ವಿ ಕ್ಯಾನ್ ಡಿಸ್ಕಸ್. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಅದು OBA0 ಮತ್ತು OBA4 ಎರಡು ಟಾಲರೆನ್ಸ್ ಗ್ರೂಪ್ಗೆ ಯೂಸ್ ಮಾಡ್ತೀರಾ? ಒಂದು GLಗೆ ಒಂದು ಎಂಪ್ಲಾಯಿಗೆ. ಸಾರಿ, ಇಲ್ಲಿ GL ಅಂತ ಹಾಕಿದ್ನಾ? ಸೆಕೆಂಡ್. ಸೊ ಇದು ಎಂಪ್ಲಾಯ್. ಓಕೆ, ಮತ್ತೆ ಬೇರೆ ಏನಾದ್ರು ಡೌಟ್ಸ್? ಸರ್ ಇವಾಗ ಅದು ಟಾಲರೆನ್ಸ್ ಚೇಂಜ್ ಮಾಡೋದು ಹೇಳಿದ್ರೆ ಒಂದ್ಸಲ ತೋರಿಸ್ತೀರಾ ಹೇಗೆ ಅಂತ? ಇವಾಗ ನೀವು ಯಾವ ಟಾಲರೆನ್ಸ್ ಎಂಪ್ಲಾಯಿದ ಯಾವುದು? ಸರ್ ಎಂಪ್ಲಾಯ್. ಓಕೆ, ಸೊ ಇದು ನಾವು ಮೇಂಟೈನ್ ಮಾಡಿರೋದು. ಓಕೆನಾ? ಸೊ ಇದು ನಾವು ಇವಾಗ ಮೇಂಟೈನ್ ಮಾಡಿರೋದಲ್ವಾ. ಇದರಲ್ಲಿ ಫಾರ್ ಎಕ್ಸಾಂಪಲ್, ಸೊ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ನೀವೇನು ಮಾಡಿ ಗೊತ್ತಾ, ಫಸ್ಟ್ ಇಲ್ಲಿ ಜಸ್ಟ್ ಒಂದು 50,000 ಹಾಕೊಳ್ಳಿ ಲಿಮಿಟ್. ಓಕೆ, 50,000 ಹಾಕೊಳ್ಳಿ. ದೆನ್ ಇಲ್ಲೊಂದು 5,000 ಹಾಕೊಳ್ಳಿ. ಓಕೆ, 5,000 50,000 ಹಾಕೊಂಡು ಸೇಮ್ ನಾನು ಏನು ಮಾಡಿದ್ನೋ ಕಾನ್ಫಿಗರೇಷನ್ ಇದನ್ನೇ ಮೇಂಟೈನ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಅದು ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎರರ್ ಬಂದಾಗ ಗೊತ್ತಾಗುತ್ತೆ. ಸೊ ಅದನ್ನು ನಾನು ಹೇಳ್ತೀನಿ, ಆ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೀವು. ಸೊ ನಾನು ಇಲ್ಲಿ ಮೇಂಟೈನ್ ಮಾಡಿದ್ನಿಂತ ನೀವು ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಸೊ ನಾನು ಮಾಡುವಾಗ ಮತ್ತೆ ಹೋಗ್ಬಿಟ್ಟು ಚೇಂಜ್ ಮಾಡಬೇಕಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಈ ಥರ ಮೇಂಟೈನ್ ಮಾಡಿದ್ನಿ. ನೀವು ಮಾಡಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ, ಒಂದು 50,000 5,000 ಹಾಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲಿ ಟ್ರಿಗರ್ ಆಗುತ್ತೆ ಅಂತ. ಸೊ ನೀವು ಅದಕ್ಕಿಂತ ಜಾಸ್ತಿ ಅಮೌಂಟ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಎರರ್ ಬರುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ನಿಮಗೆ ಅದೆಲ್ಲ ಗೊತ್ತಾಗುತ್ತೆ, ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ನಿಮಗೆ ಸರ್ ಇವಾಗ ಕಂಪನಿ ಕೋಡ್ ಮತ್ತೆ ಇದು ಚಾರ್ಟ್ ಆಫ್ ಅಕೌಂಟ್ ಎಲ್ಲ ಇದೆಲ್ಲ ಕ್ರಿಯೇಟ್ ಮಾಡುವಾಗ ನೀವು ಪ್ರಾಕ್ಟೀಸ್ ಇರೋಲ್ಲ, ನಾನು ಸೇಮ್ ಯೂಸ್ ಮಾಡೋದಕ್ಕೆ ಆಗ್ಲಿಲ್ಲ ಅದು. ಹೌದು, ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ನಾನು ಅದನ್ನೇ ಹೇಳಿದ್ದು. ಏನು ಗೊತ್ತಾ, ಇವಾಗ ಪ್ರಾಕ್ಟೀಸ್ ಸರ್ವರ್ ನಿಮಗೆ ಒಂದೇ ಯೂಸರ್ ಐಡಿನ ಸುಮಾರು ಜನ ಯೂಸ್ ಮಾಡ್ತಿರೋದ್ರಿಂದ ಸೊ ನೀವು ಮ್ಯಾಕ್ಸಿಮಮ್ ನಿಮ್ಗೆ ಏನು ಲಿಮಿಟ್ ಬೇಕೋ ಅದನ್ನು ಜಸ್ಟ್ ನೀವು ಇವಾಗ ಕಾನ್ಫಿಗರೇಷನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಾಸ್ ಕ್ಲೋಸ್ ಆಗ್ತಾ ಹೋದಂಗೆ ನಿಮ್ಗೆ ಡೇ ಬೈ ಡೇ ಸೊ ನೆಕ್ಸ್ಟ್ ರಿಯಲ್ ಟೈಮ್ದು ನಮಗೆ ಟ್ರಾನ್ಸಾಕ್ಷನ್ಸ್ನ ಪೋಸ್ಟ್ ಮಾಡ್ತೀವಲ್ಲ ಸಿಸ್ಟಮಲ್ಲಿ. ಸೊ ನೀವು ಒಂದು ಡಾಕ್ಯುಮೆಂಟು, ಒಂದು GL ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತೀವಿ. ಒಂದು ಯಾವುದೋ P&L ಎಕ್ಸ್ಪೆನ್ಸಸ್ ಅಲ್ಲಿ ಅಂದರೆ ಎಕ್ಸ್ಪೆನ್ಸ್ ರೆವಿನ್ಯೂ ಏನೋ ಒಂದು ಬುಕ್ ಮಾಡ್ತೀವಿ ಸಿಸ್ಟಮಲ್ಲಿ. ಸೊ ಸಿಸ್ಟಮಲ್ಲಿ ಎಕ್ಸ್ಪೆನ್ಸಸ್ ರೆವಿನ್ಯೂ ಏನಾದರೂ ಬುಕ್ ಮಾಡಿದಾಗ ಸೊ ಅವಾಗ ನಿಮಗೆ ಇಂಪ್ಯಾಕ್ಟ್ ಹೆಂಗಾಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ನೀವು ಅವಾಗ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಅವಾಗ ಇಮಿಡಿಯೇಟ್ ಏನು ಮಾಡಿ ಗೊತ್ತಾ, ನೀವು ಒಂದು 5,000 50,000 ಹಾಕೊಂಡು ಚೇಂಜ್ ಸೇವ್ ಮಾಡಿ. ಸೊ ನಿಮಗೆ ಹೆಂಗೆ ಇಂಪ್ಯಾಕ್ಟ್ ಅಂತ ಗೊತ್ತಾದ ತಕ್ಷಣ ಮತ್ತೆ ರಿಟರ್ನ್ ಸೇಮ್ ಏನಿತ್ತು ಅದನ್ನೇ ಮೇಂಟೈನ್ ಮಾಡಿ ಸಿಸ್ಟಮಲ್ಲಿ. ಸೊ ಅವಾಗ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಾ? ಓಕೆ. ಸೊ ಮತ್ತೆ ಬೇರೆ ಏನಾದರೂ ಡೌಟ್ಸ್ ಇದೆಯಾ ಇದು ಬಿಟ್ಬಿಟ್ಟು? ಸೊ ಫೀಲ್ ಸ್ಟೇಟಸ್ ವೇರಿಯಂಟ್ ಏನಿದೆ ನಾಳೆ ಮಾಡೋಣ. ಓಕೆ, ಸೊ ಇದನ್ನು ಎಲ್ಲೋಲೆ ಎಲೈಟ್ ಮಾಡಿರ್ತೀನಿ. ಓಕೆ, ಫೈನ್. ಓಕೆ guys, if you guys don't have any doubts then we can wind up the call.
ಓಕೆ. ಸೊ ನಿಮ್ಗೆ ಯಾರಾದ್ರು ಇನ್ನೊಂದು ಆ್ಯಕ್ಚುಲಿ, ಸೊ ವೀಡಿಯೋಸ್ ಎಲ್ಲರಿಗೂ ಸಿಗ್ತಾ ಇದೆಯಲ್ಲ, ಏನೂ ಪ್ರಾಬ್ಲಮ್ ಇಲ್ಲಲ್ಲ ವೀಡಿಯೋಸ್ದು? ಇಲ್ಲ ಸರ್, ಇಲ್ಲ ಕರೆಕ್ಟ್ ಆಗಿ ಇದೆ, ಎಲ್ಲ ಪಾತಲ್ಲೇ ಸೇವ್ ಆಗ್ತಿದೆ. ಓಕೆ ಫೈನ್. ಸರ್ ಸಿಗ್ತಾ ಇದೆ ಎಲ್ಲ. ಓಕೆ ಗೈಸ್ ಫೈನ್. ಸೊ ನಿಮ್ಗೆ ಯಾರಿಗಾರು ವೀಡಿಯೋಸ್ ಅಥವಾ ಡ್ರೈವ್ ಆಕ್ಸಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಸೊ ನನಗೆ ಇನ್ಫಾರ್ಮ್ ಮಾಡಿ, ನನಗೆ ಪರ್ಸ್ನಲಾಗಿ ಪಿಂಗ್ ಮಾಡಿ. ನೀವು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಬೇಡಿ, ಯಾಕೆಂದರೆ ಗ್ರೂಪಲ್ಲಿ ಏನಾದರೂ ಬೇರೆ ಚಾರ್ಟ್ಸ್ ಇದ್ರೆ ನಾನೆಲ್ಲ ಓದಲ್ಲ. ಪರ್ಸ್ನಲಾಗಿ ಪಿಂಗ್ ಮಾಡಿ. ಸೊ ಸರ್ ಅದು ಪಾಸ್ವರ್ಡ್ ಚೇಂಜ್ ಅಲ್ವಾ? ಅದು ಲಾಸ್ಟ್ ಟೈಮ್ ಮಾಡಿದಲ್ಲ, ಚೇಂಜ್ ಮಾಡಿಸಿದ್ರಿ? ಮಾಡಿಸಾದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಸರ್ವರ್ ಪ್ರೊವೈಡ್ ಮಾಡೋರು ಬ್ಯುಸಿ ಇದ್ದಾರೆ, ಹಂಗಾಗಿ. ಸೊ ಅದು ಚೇಂಜ್ ಮಾಡಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಓಕೆ ಸರ್. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ? Okay guys, if you don't have any doubts, then fine. Moreover, actually daily practice ಮಾಡಿ. So don't forget to practice. Okay, so just class ಕೇಳ್ಬಿಟ್ಟು ಕ್ಲೋಸ್ ಮಾಡಬೇಡಿ. Okay, so kindly practice daily basis. Okay, so that you can ask the questions. Sorry. Okay, sir. Okay. Okay guys, bye. Good night. Take care. Bye.